ಸಮಾಧಾನ ಮಾಡ್ಕೊಳ್ಳಿ ತುಳಸಿಯವರೇ, ಇದರಲ್ಲಿ ನಿಮ್ಮ ತಪ್ಪೇನಿಲ್ಲ. ಇಲ್ಲ ಮಾಧವ್ ಅವರೇ, ನನಗೆ ವಿಷಯ ಗೊತ್ತಾದ ತಕ್ಷಣ ನಾನು ಹೇಳ್ಬಿಡ್ಬೇಕಾಗಿತ್ತು. ಆದ್ರೆ ಸಂಧ್ಯಾ ತಂದು ಸತ್ತೋಗ್ತೇನೆ ಅಂತ ಹೆದರಿಸ್ಬಿಟ್ಲು. ನನ್ಗೆ ಅರ್ಥ ಆಗುತ್ತೆ ತುಳಸಿಯವರೇ, ನಿಮಗೂ ಈ ವಿಷಯ ಗೊತ್ತಾಗಿದೆ ಇವತ್ತೇ ಅಲ್ವಾ? ನೀವಾದರೂ ಏನು ಮಾಡೋಕ್ಕಾಗತ್ತೆ? ಎಂತ ಮೋಸ ಮಾಡ್ಬಿಟ್ಲು. ಏನೋ ಹುಡುಗಾಟ ಅನ್ಸುತ್ತೆ ಅವಳಿಗೆ. ಈಗ ಅಂಥದ್ದೇನು ಆಗ್ಲಿಲ್ವಲ್ಲ, ಬಿಡಿ. ಹೀಗ್ ಬಿಡ್ಲಿ ಮಾಧವ್ ಅವ್ರೆ, ಈ ಮನೇಲೂ ಎಲ್ರಿಗೂ ಎಷ್ಟು ನೋವಾಗಿದೆ. ಆ ಕಡೆ ಮಾವನವ್ರಿಗೆ ಪಾಪುಗೆ ಎಷ್ಟು ಅವಮಾನ ಆಗಿದೆ ಅವಳಿಂದ. ನಿಮ್ದು ಒಳ್ಳೆ ಮನಸ್ಸು, ಏನೇ ಆದ್ರೂ ಬೇಜಾರ್ ಮಾಡ್ಕೊಳ್ಳಲ್ಲ. ಹಾಗಂತ ಸಂಧ್ಯಾ ಮಾಡಿದ್ದು ತಪ್ಪಲ್ಲ ಅಂತ ಹೇಳಕ್ಕಾಗಲ್ಲ ಅಲ್ವಾ? ಅವಳು ತಪ್ಪು ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಈ ವಿಷಯದಲ್ಲಿ ನಿಮ್ಮ ತಪ್ಪಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೀವೊಂದು ಅಸಹಾಯಕ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ರಿ. ಎಲ್ಲ ಗೊತ್ತಿದ್ರೂ ಏನು ಹೇಳೋ ಸ್ಥಿತಿಲಿ ನೀವಿರಲಿಲ್ಲ. ಆದ್ರೆ ಮಾಧವ್ ಅವ್ರೆ, ನನ್ನ ಮಗಳು ಯಾಕೆ ಹೀಗಾದ್ಲು ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಎಷ್ಟು ಪ್ರೀತಿಯಿಂದ ಬೆಳೆಸಿದ್ದೆ ಅವಳನ್ನ. ಅವಳು ದುಃಖ ಒಳಗಿದ್ದಷ್ಟು ಸಮಸ್ಯೆ, ಆಚೆ ಹಾಕ್ಬಿಡಿ. ನಿಮ್ಗೆ ಹತ್ರ ಸಮಾಧಾನ ಆಗೋದಾದ್ರೆ ಹತ್ತು ಬಿಡಿ, ಸಮಾಧಾನ ಆಗೋವರೆಗೂ ಹತ್ತು ಬಿಡಿ. ಏನ್ ಮಾಡೋದು? ಬಾಸ್ ಬೇರೆ ನನ್ನ ಮೇಲೆ ನಂಬಿಕೆ ಇಟ್ಟು ಆ ಮನೆ ಕೆಲ್ಸ ಕಳ್ಸಿದ್ದಾರೆ. ನನಗಂತೂ ಅಲ್ಲಿ ಹೋಗೋಕೆ ಹಿಂಸೆ ಆಗ್ತಾ ಇದೆ. ಮಾಧವ್ ಸರ್ಗೆ ಅಷ್ಟಕ್ಕೆ ಸಾಕೋದು. ಸಾರಿ ಸರ್, ನಾನು ಇವತ್ತಿಂದ ನಿಮ್ಮ ಮನೆ ಕೆಲಸಕ್ಕೆ ಡೈರೆಕ್ಟ್ ಬಾಸ್ ಫೋನ್ ಮಾಡೋದು ಹೇಗೆ? ಹಲೋ, ಗುಡ್ ಮಾರ್ನಿಂಗ್ ಸರ್. ಹೇಳಪ್ಪ ಸಮರ್ಥ್, ನಿಮ್ಮ ಬಗ್ಗೆ ಒಳ್ಳೆ ರಿವ್ಯೂ ಇದೆ ಕಣಯ್ಯ ನಿಮ್ಮ ಯಜಮಾನ್ರ ಕಡೆಯಿಂದ. ಸರ್, ನಾನು ಆ ಮನೆ ಕೆಲ್ಸಕ್ಕೆ ಹೋಗೋದು ಸ್ವಲ್ಪ ಕಷ್ಟ ಸರ್. ಕಷ್ಟನಾ? ಏನಾಯ್ತು? ಹಾಗಲ್ಲ, ಅದು ನೋಡಪ್ಪ ಸಮರ್ಥ್, ಮಾಧವ್ ಸಾರು ನಂಗೆ ತುಂಬಾ ಬೇಕಾದವರು. ಅವ್ರ ನಂಬಿಕಸ್ಥ ಡ್ರೈವರ್ ಬೇಕು ಅಂತ ಹೇಳಿದಕ್ಕೆ ನಾನು ನಿಂಗೆ ಕಳಿಸಿದ್ದು. ಇವಾಗ ಹೀಗೆ ನೀನು ಹೇಳಿದ್ರೆ ಹೆಂಗೆ? ನೋಡಪ್ಪ, ಅಲ್ಲೇನಾದ್ರು ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗು. ಆ ಮನೆಗೆ ಬೇರೆ ಡ್ರೈವರ್ ಕಳ್ಸಕ್ಕೆ ನಾನು ರೆಡಿ ಇಲ್ಲ. ಸರ್, ಯಾಕೋ, ಏನಾಯ್ತು? ಏನ್ ಹುಡುಕ್ತಿದೆ ದತ್ತಣ್ಣ? ಆ ಮುದುಕಿ ಎಲ್ಲಿ ಹೋದ್ಲು? ನಿಧಾನಕ್ಕೆ ಮಾತಾಡೋಪ್ಪ. ಅವಳು ಎಲ್ಲಾದ್ರೂ ಪಕ್ಕದಲ್ಲಿದ್ದು ನೀನು ಮುದುಕಿ ಅಂದದ್ದನ್ನೇ ಕೇಳಿಸ್ಕೊಂಡ್ಬಿಟ್ರೆ ಅಷ್ಟೇ ನಿನ್ನ ಕತೆ. ನೆಗದು ಬಿತ್ತು, ಅದಕ್ಕೆಲ್ಲ ಹೆದರ್ಕೋತಾರೇನು? ಅಲ್ಲ ಕಣೋ ಶೇಷು, ಮುದುಕಿ ಅಂದೆ ಇನ್ನೇನು ಅನ್ನೋಕ್ಕಾಗತ್ತೆ? ಎಲ್ಲ ಹೋದ್ಲ ಮುದುಕಿ? ಇದೊಳ್ಳೆ ಕತೆ ಆಯ್ತಲ್ಲ. ಎದುರಿಗೆ ಸಿಕ್ಕಿದಾಗ ಹಾವು ಮುಂಗ್ಸಿ ತರ ಕಚ್ಚಾಡ್ತೀರಾ, ಈಗ ಕಾಣ್ತಿಲ್ಲ ಅಂದ್ರೆ ಹುಡುಕ್ತೀಯ. ಮನೆಯಲ್ಲಿ ರೆಸ್ಟ್ ಮಾಡ್ತಿರ್ಬೇಕು. ನಿನಗೆ ಅರ್ಥ ಆಗೋಲ್ಲ ಶೇಷು. ಅವಳು ದಯಾ ಮರಣ ಅಂತ ಎಲ್ಲ ಕೇಳ್ತಾ ಇದ್ಲು. ಅಕಸ್ಮಾತ್ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ಟಿದ್ರೆ? ಸುಮ್ಮನಿರೋದತ್ತಣ್ಣ, ಹಾಗೆಲ್ಲ ಮಾತಾಡ್ಬೇಡ. ನೀ ಏನು ನನಗೂ ಟೆನ್ಷನ್ ಕೊಡ್ತೀಯಲ್ಲ. ತಡಿ,
ಇಲ್ಲೇ ಯಾರನ್ನಾದ್ರೂ ವಿಚಾರಿಸೋಣ ಇರೋದು ತಣ. ಏನಮ್ಮ, ಇಲ್ಲಿ ಪಾರ್ವತಿ ಅಜ್ಜಿ ಅಂತ ವಾಕಿಂಗ್ ಬರ್ತಿದ್ರಲ್ಲ, ಎಲ್ಲಿ ಕಾಣ್ತಾ ಇಲ್ಲ ಅವರು? ಯಾರು? ಯಾರ ಜೊತೆನೂ ಸೇರದೆ ಒಬ್ರೇ ಕುತ್ಕೋತಾರಲ್ಲ ಅವ್ರ? ಅವರೇ ದತ್ತಣ್ಣ ಅವ್ರ ಮನೆ ನಿಮ್ಮೇರದಲ್ಲೇ ಇರೋದು. 9ನೇ ಕ್ರಾಸು 8ನೇ ಮನೆ, ತುಂಬಾ ದೊಡ್ಡ ಮನೆ. ಓ ಹೌದಾ? ತುಂಬಾ ಕೊಬ್ಬು ಜಾಸ್ತಿ. ತಾನೇನೋ ಬೇರೆ ಲೋಕದ ಬಂದಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅಕಸ್ಮಾತ್ ಆಸ್ ಕೇಳಿದ್ರೆ ಬಂದ್ ನೋಡೋರು ಯಾರು ಇಲ್ಲ. ಶೇಷು, ಇದೇನು ಇವಮ್ಮ ಹೀಗೆ ಹೇಳ್ಬಿಟ್ಟು ಹೋಗ್ತಾ ಇದ್ದಾಳೆ? ನಿಜವಾಗ್ಲೂ ಹಾಸಿಗೆ ಹಿಡಿದು ಬಿಟ್ಟಿದ್ದಾಳ? ಏನಪ್ಪ, ನನಗೂ ಏನು ಗೊತ್ತಾಗ್ತಾ ಇಲ್ಲ ದತ್ತಣ. ಹೋಗಿ ನೋಡ್ಕೊಂಡು ಬರೋಣವಾ? ನಾವ ನನಗಂತೂ ಕೆಲಸ ಇದೆ ದತ್ತಣ. ನಾನೇನು ಬಿಟ್ಟಿ ಬಿದ್ದಿದ್ದೀನಿ ಅನ್ಕೊಂಡಿದ್ದೀಯಾ? ಹಾಗಲ್ಲ ದತ್ತಣ, ನಾ ಹೇಳಿದ್ದು ನನಗೆ ಇವತ್ತು ಕೆಫೆಯಲ್ಲಿ ತುಂಬ ಕೆಲಸ ಇದೆ. ಅದು ಅಲ್ಲದೆ ಅವರು ಅದೇನೋ ದಯಾ ಮರಣ ಅಂತ ಏನೇನೋ ಹೇಳ್ತಿದ್ರು. ಹಾಗೇನಾದರೂ ಮಾಡ್ಕೊಂಡ್ಬಿಟ್ಟಿದ್ರೆ ನಾವಲ್ಲಿ ಹೋಗೋದು, ಆ ಕೆಲಸ ನಾವೇ ಮಾಡಿದೀವಿ ಅಂತ ನಮ್ಮ ತಲೆ ಮೇಲೆ ಬರೋದು ಎಲ್ಲ ಯಾಕೆ ಬೇಕು? ನೋಡು, ನೀನು ಹೋಗ್ಬೇಡ, ನಡಿ ಮನೆಗೆ ಹೋಗೋಣ. ಈ ಶೇಷು ಹೇಳಿದಾಗ ಏನಾದರೂ ಇರ್ಲಿಕ್ಕಿಲ್ಲ. ಈಗ ಅವನು ಭಾಗ ಕೇಳ್ತಿದ್ದಾನೆ. ಎಲ್ಲ ಕೊಟ್ಟುಬಿಡಿ, ನಾನು ಬೀದಿಗೆ ಬರ್ತೀನಿ. ಏನ್ ಮಾತಾಡ್ತಿದ್ಯಾ ಅಭಿ? ಸಮರ್ಥ್ ಹಾಗೆ ಹೇಳಿದ್ನ? ಹ್ಞೂ ಬ್ರೋ, ನನ್ನ ಹತ್ರ ಎಷ್ಟು ಮಾತಾಡ್ದ ಗೊತ್ತಾ ಅವನು. ನೀನ್ ಹೇಳ್ತಿರೋದು ನಿಜ ಆದ್ರೆ ಸಮರ್ಥ್ ನಾನು ಸುಮ್ಮನೆ ಬಿಡಲ್ಲ. ಪಾಪ ಹತ್ರ ನಾನು ಮಾತಾಡ್ತೀನಿ. ದಯವಿಟ್ಟು ನೀವು ಯಾರು ಸೆಟ್ ಮಾಡ್ಕೋಬೇಡಿ. ಪಾಪು ಬಾಯ್ಲಿ. ಬಂದೆ ಮೇಡಮ್. ಹೇಳಿ ಮೇಡಮ್. ನಿಜ ಹೇಳು, ನೀನ್ ಅಭಿ ಹತ್ರ ಈ ಮನೆ ಆಸ್ತಿನಲ್ಲಿ ಭಾಗ ಕೇಳಿದ್ಯಾ? ಆಸ್ತಿನ? ಯಾವ ಆಸ್ತಿ ಮೇಡಮ್? ಈ ಮನೆ ಆಸ್ತಿನಲ್ಲಿ ನಿನಗೂ ಹಕ್ಕಿದೆ, ಪಾಲ್ ತಗೋತೀನಿ ಅಂತೆಲ್ಲ ಹೇಳಿದ್ಯಂತೆ. ಏನ್ ಮೇಡಮ್ ನೀವು? ಅವ್ರನ್ನ ಬಿಡಿ, ನಿಮ್ಗಾದ್ರೂ ನಾನೇನು ಅಂತ ಗೊತ್ತಿಲ್ವಾ? ನಾನ್ ದುಡ್ದಿದ್ದೆ ನನಗೆ ದಕ್ಕಲ್ಲ, ಇನ್ನು ನಿಮ್ಮ ಆಸ್ತಿಗೆ ನಾನು ಯಾಕೆ ಆಸೆ ಪಡ್ಲಿ? ಏಯ್, ನಾಟಕ ಆಡ್ಬೇಡ. ನನ್ನ ಹತ್ರ ಒಂದು ಹೇಳಿ ಇಲ್ಲಿ ಬಂದು ಟ್ರ್ಯಾಕ್ ಬದಲಾಯಿಸ್ತಾ ಇದ್ಯಾ? ಸರ್, ನಿಮ್ಗೆ ನನ್ನ ಮೇಲೆ ಅದೇನೋ ದ್ವೇಷ, ಇಟ್ಕೊಳ್ಳಿ, ಪರವಾಗಿಲ್ಲ. ಆದ್ರೆ ಇಲ್ದಿರೋದ್ನೆಲ್ಲ ಯಾಕೆ ಸರ್ ಹೇಳ್ತೀರಾ? ಅಲ್ಲ, ಆಸ್ತಿ ಕೇಳಂಗಿದ್ದಿದ್ರೆ ನಿನ್ನೆ ನಾನು ನನ್ನ ತಂಗಿ ನಿಮ್ಮ ಹತ್ರ ಅನ್ಬಾರ್ದು ಅನ್ಸ್ಕೊಂಡು ಮನೆಯಿಂದ ಹೋಗ್ತಿದ್ವಾ? ಇದು ನಮ್ಮನೆ ಅಂತಾನೆ ಇಲ್ಲೇ ಸೆಟ್ಲ್ ಆಗ್ಬೋದಿತ್ತಲ್ವಾ? ಇವತ್ತು ಯಾರು ಡ್ರೈವಿಂಗ್ ಬರ್ತಿದೆ ಹೇಳಿ? ನಾನು ಏನ್ ಅಭಿ ಇದೆಲ್ಲ? ಸುಮ್ನೆ ಅವನ ಬಗ್ಗೆ ಆರೋಪ ಮಾಡಿ ಅವನ್ನ ಯಾಕೆ ಪ್ರವೋಕ್ ಮಾಡ್ತೀಯ? ಸುಮ್ನೆ ನಿನ್ನ ಹೆಸರನ್ನ ನೀನೇ ಕೆಡ್ಸ್ಕೊತಿದ್ಯಾ ಅಭಿ? ಇಲ್ಲ ಬ್ರೋ, ಅವ್ನು ನಿಜವಾಗ್ಲೂ ಹಾಗೆ ಹೇಳ್ದ. ಈಗ ಮಾತು ಬದಲಾಯಿಸ್ತಾ ಇದ್ದಾನೆ. ಅಭಿ, ಸುಮ್ನೆ ಒಳಗೆ ಹೋಗಿ ನೀನು. ಇಲ್ಲಿ ಸೀನ್ ಕ್ರಿಯೇಟ್ ಮಾಡಬೇಡ. ಸಮರ್ಥ್, ಪ್ಲೀಸ್ ಡೋಂಟ್ ಮೈಂಡ್. ನಿನ್ನೆ ಇನ್ಸಿಡೆಂಟ್ ಆದಮೇಲೆ ಅಭಿಮನ್ ಸರಿ ಇಲ್ಲ, ಅದಕ್ಕೆ ಹಾಗಂದಿದ್ದಾನೆ. ನೀನು ಬೇಜಾರು ಮಾಡ್ಕೊಬೇಡ. ಕ್ಷಮಿಸು ಸಮರ್ಥ್, ಇವನ್ ಮಾತು ಕೇಳಿ ನಿನ್ನೆನೂ ನಿನಗೆ ಹೀಗೆ ಬೇಜಾರು ಮಾಡಿಸಿದ್ವಿ. ಸಾರಿ. ಪರವಾಗಿಲ್ಲ ಸರ್. ಇತ್ತೀಚೆಗೆ ಪಾಪ ತುಳಸಿ ಅವ್ರಿಗೆ ಏನೇನೋ ಟೆನ್ಷನ್ನು ಅನ್ಸುತ್ತೆ. ಪಾಪ ಫೋಕಸ್ ಮಾಡೋಕ್ಕಾಗ್ತಿಲ್ಲ ಅವ್ರಿಗೆ. ಅಯ್ಯೋ, ಹಾಗೇನಿಲ್ಲ.
ತುಳಸಿಯವರು ಎಷ್ಟೇ ಟೆನ್ಷನ್ಲಿದ್ರೂ ಅಡುಗೆ ವಿಷಯದಲ್ಲಿ ಹೀಗೆಲ್ಲ ಮಾಡಲ್ವಲ್ಲ? ಅಥವಾ ಮಿಸ್ ಆಗಿ ಬೇರೆ ಯಾರಾದರೂ? ಮಾವ, ಅಮ್ಮನ ಹತ್ರ ರೆಸ್ಟ್ ಮಾಡಿ ಅಂತ ಹೇಳ್ತಾನೆ ಇದ್ದೀನಿ. ಅವ್ರಿಗೆ ಒಂದೇ ಸಮ ಕೆಲಸ ಆಯ್ತೇನೋ, ಮೋಸ್ಟ್ಲಿ ಅದೇ ಟೆನ್ಷನಲ್ಲಿ ಈಗ ಆಯ್ತೇನೋ. ಅಡುಗೆ ಸರಿಯಾಗಿ ಮಾಡೋಕ್ಕಾಗಲ್ಲ ಅಂದರೆ ಅಡುಗೆ ಮನೆಗೆ ಯಾಕೆ ಹೋಗ್ಬೇಕು? ಅಡುಗೆ ಮಾಡೋರು ಇದ್ರೂ ನಾನೇ ಅಡುಗೆ ಮಾಡ್ತೀನಿ ಅಂತ ಯಾಕೆ ಜವಾಬ್ದಾರಿ ತಗೋಬೇಕು? ಅಭಿ, ನೀನು ಸುಮ್ಮನೆ ಇರು. ಅಮ್ಮ ಹೇಗೆ ಅಡುಗೆ ಮಾಡಿದ್ರು ನಂಗೆ ಇಷ್ಟನೇ. ನಾನು ಇದನ್ನೇ ತಿಂತೀನಿ. ಸಾರಿ, ನಿನ್ನಷ್ಟು ಒಳ್ಳೆ ಗುಣ ನನಗಿಲ್ಲಮ್ಮ. ನಾನು ಬೇರೆ ಎಲ್ಲರೂ ತಿನ್ಕೋತೀನಿ. ಇದನ್ನಂತೂ ನನ್ನ ಕೈಲಿ ತಿನ್ನಕ್ಕೆ ಸಾಧ್ಯನೇ ಇಲ್ಲ. ನನಗೂ ತಿನ್ನಕ್ಕೆ ಆಗ್ತಿಲ್ಲ. ನಾ ಬೇರೆ ಏನಾದರೂ ಮಾಡ್ಕೊಡ್ತೀನಪ್ಪ. ಮೊಸರನ್ನಾದ್ರೂ ಕಲ್ಸ್ಕೊಡ್ತೀನಿ. ಪರವಾಗಿಲ್ಲ ಪೂರ್ಣಿ, ಚಪಾತಿ ಇದೆಯಾ ಅಂದಲ್ಲ, ನನಗದೇ ಕೊಡ್ತೀಯಾ? ಅದಕ್ಕೆ ತಪ್ಪು ತಿಳ್ಕೊಬೇಡಿ, ನಾನು ಚಪಾತಿನೇ ತಿನ್ಕೋತೀನಿ. ತುಳಸಿಯವರೇ, ಯಾಕೆ ಹೀಗೆಲ್ಲ ಆಯಿತು? ನಾನು ಕೇಳಿದ್ರೆ ನೀವು ಸ್ವಲ್ಪ ರೆಸ್ಟ್ ಮಾಡಿ. ಒಂದೇ ಸಮನೆ ಕೆಲಸ ಮಾಡ್ತಾ ಸುಸ್ತಾಗಿದೆ ಅನ್ಸುತ್ತೆ, ಅದಕ್ಕೆ ಹೀಗೆಲ್ಲ ಆಗ್ತಾ ಇದೆ. ನೋಡು ಎಷ್ಟು ಫೇಕ್ ಆಗ್ಬಿಟ್ಟೆ ನೀನು. ಎಲ್ಲ ನಿಮ್ಮ ಸಾವಾಸ ದೇವರು. ನನ್ನೇ ಬಕ್ರಾ ಮಾಡಕ್ ಬಂದಿದ್ಯಾ? ಸಾಲ್ದು ಅಂತ ಆಸ್ತಿಲಿ ಪಾಲ್ ಬೇರೆ ಕೇಳ್ತಿದ್ಯಾ? ಬರೀ ಪಾಲಲ್ಲ, ಈ ಆಸ್ತಿಲಿ ಎಷ್ಟೇ ಪಾಲಾದ್ರೂ ನಮಗೂ ಒಂದು ಪಾಲಂತೂ ಪಕ್ಕ. ಅಷ್ಟೇ ಅಲ್ಲ, ಈ ಮನೇಲೇನಾದ್ರೂ ಪಾಲಾದ್ರೆ ನಮಗೆ ಇದೇ ರೂಮ್ ಬೇಕು. ಏಯ್, ತೆಗೆದು ಬಾರಿಸ್ಬಿಡ್ತೀನಿ. ಆಸೆ ಇರಬೇಕು, ಆದ್ರೆ ಈ ತರ ದುರಾಸೆ ಇರಬಾರ್ದು. ಬೇಕು ನಿನ್ನ ಆಸ್ತಿ. ಯಾವನಿಗೆ ಬೇಕು? ನಮ್ಗಲ್ಲ. ನಮ್ಮನೇಲಿ ನಾಯಿ ಇದ್ದಿದ್ರು ಅದಕ್ಕೂ ಬೇಕಾಗಿಲ್ಲ. ನೋಡು, ಹೆವಿ ಉರಿಸ್ತಾ ಇದ್ಯಾ, ಇದು ಒಳ್ಳೇದಲ್ಲ. ನನ್ನ ಪಾಡಿಗೆ ನಾನಿದ್ರೆ ಉರ್ಸೋಕ್ ಶುರು ಮಾಡಿದ್ರು ತಾವೇ. ಈಗ ಗೊತ್ತಾಯ್ತಾ? ನಾವು ಉರ್ಸೋಕ್ ಶುರು ಮಾಡಿದ್ರೆ ನಿಮ್ಗೆ ತಡ್ಕೊಳಕ್ಕಾಗಲ್ಲ ಅಂತ. ತಾವು ಉರ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ನಾಳೆನೆ ನೋಟಿಸ್ ಕಳಿಸ್ತೀನಿ, ನನಗೆ ಫ್ಯಾಮಿಲಿಲಿ ಇರಕ್ಕೆ ಇಷ್ಟ ಇಲ್ಲ, ನನಗೆ ನನ್ನ ಪಾಲ್ ಬೇಕು ಅಂತ. ನಾನು ನನ್ನ ತಂಗಿ ಕೋರ್ಟ್ಗೆ ಹೋಗ್ತೀವಿ. ಆಮೇಲೆ ನಿನ್ನ ಕಂಪ್ನಿ, ನಿಮ್ಮ ಅಣ್ಣನ ಕಂಪ್ನಿ ಬೇಕು ಅಂತ ಹಠ ಮಾಡ್ತೀವಿ. ನಿನ್ನ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಹೌದೌದು, ಹುಟ್ಲಿಲ್ಲ ಅನ್ಸೋದು ಬಾಟಮ್ಸ್ ಅಪ್ ಮಾಡ್ದ ಸುಲಭ ಅನ್ಕಂಡ. ಮುಟ್ಟ ನೋಡ್ತೀನಿ. ಮುಟ್ಟೋ. ಬೇಡ, ತುಂಬಾ ಕೆಣಕ್ತಾ ಇದ್ಯಾ. ಆಯ್ತು, ಸುಮ್ಮನೆ. ನೀನ್ ಹಣೆ ಬರ ನನಗೆ ಗೊತ್ತಿಲ್ವಾ? ಅಷ್ಟಿಲ್ದೆ ನಮ್ಮ ತಾತ ನಿನಗೆ ಉತ್ತರ ಕುಮಾರ ಅಂತ ಹೆಸರಿಟ್ರ. ನೆನ್ಪಿಡ್ಕೊ, ಕೆಟ್ಟವನಾಗ್ಲೇಬೇಕು ಅಂತ ಡಿಸೈಡ್ ಮಾಡಿದ್ರೆ ನಿನಗಿಂತ 10 ಪಟ್ಟು ಕೆಟ್ಟವನಾಗ್ತೀನಿ. ಆದ್ರೆ ನನಗದು ಬೇಕಾಗಿಲ್ಲ. ನಿನಗೆ ಸ್ವಲ್ಪ ಶಾಕ್ ಕೊಡೋಣ ಅಂತ ಹಾಗೆ ಹೇಳಿದೆ ಅಷ್ಟೆ. ಆದ್ರೆ ನಿನ್ನ ಆಸ್ತಿಲಿ ನನಗೆ ಒಂದು ಬಿಡಿಗಾಸು ಬೇಕಾಗಿಲ್ಲ. ಆದ್ರೆ ಒಂದು ಕಂಡೀಷನ್. ನಾನು ಹೇಳೋ ಕಂಡೀಷನ್ಗೆ ನೀನು ಒಪ್ಕೊಳ್ಳೇಬೇಕು. ಅದೇ ನಮ್ಮ ಮೇಡಮ್ಮು, ನಿಮ್ಮ ಹೊಸ ಅಮ್ಮ ಇದಾರಲ್ಲ, ಅವ್ರನ್ನ ಈ ಮನೇಲಿ ಚೆನ್ನಾಗಿ ನೋಡ್ಕೋಬೇಕು. ಚಿಕ್ಕ ವಯಸ್ಸಿಂದ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಈಗ ಅವ್ರಿಗೆ
ಯಾವುದೇ ನೋವು ಕೊಡ್ದಿರೋ ಹಾಗೆ ಖುಷಿಯಾಗಿಟ್ಕೋಬೇಕು. ಮಗನಾಗಿ ನನಗೇನು ಕೊಡೋಕ್ಕಾಗಿಲ್ವೋ ಅದನ್ನೆಲ್ಲ ನೀನು ಕೊಡಬೇಕು. ಅವ್ರಿಗೆ ಮನೆ, ಆಸ್ತಿ, ಹಣ ಇದರಲ್ಲಿ ಯಾವುದ್ರಲ್ಲೂ ಆಸಕ್ತಿ ಇಲ್ಲ. ಈ ಮನೇಲಿ ಎಲ್ಲರೂ ಅವ್ರಿಗೆ ಖುಷಿಯಾಗಿರ್ಬೇಕು ಅನ್ನೋದಷ್ಟೇ ಅವ್ರಿಗೆ ಆಸೆ. ನಿನಗೂ ಅವರು ಬೇಕಾದಷ್ಟು ಮಾಡಿದ್ದಾರೆ. ಸ್ವಲ್ಪನಾದರೂ ಗ್ರ್ಯಾಟಿಟ್ಯೂಡ್ ಇಟ್ಕೋ. ಅವ್ರನ್ನ ಚೆನ್ನಾಗಿ ನೋಡ್ಕೊಳಕ್ಕಾಗಲಿಲ್ಲ ಅಂತಂದ್ರೆ ಸುಮ್ಮನಿದ್ಬಿಡು. ಚುಚ್ಚು ಮಾತಾಡಿ ನೋವು ಕೊಡಬೇಡ. ಇಷ್ಟೇ ನನ್ನ ಕಂಡೀಷನ್. ಅಪ್ಪಿ ತಪ್ಪಿ ಏನಾದರೂ ಅವ್ರ ಕಣ್ಣಲ್ಲಿ ನೀರು ಹಾಕ್ಸಿದ್ದೇ ಆದರೆ ಗೊತ್ತಲ್ಲ ತಮ್ಮಯ್ಯ, ನಿನ್ನ ಪಾಲು ನಿಮ್ಮ ಅಣ್ಣನ ಪಾಲು ಎಲ್ಲ ಸೇರಿ ದೋಚ್ಕೊಂಡು ಹೋಗ್ತೀನಿ. ನನಗಾದ್ರೆ ಅಟ್ಲೀಸ್ಟ್ ಬಡತನದಲ್ಲಿ ಬದುಕಿ ಅಭ್ಯಾಸ ಇದೆ ತಮ್ಮ, ನಿಮಗಿಲ್ಲ. ಅಕಸ್ಮಾತ್ ನೀವೇನಾದರೂ ಬೀದಿಲಿ ಬಿದ್ದರೆ ನಿಮ್ಮ ಕತೆ ಏನು ಅಂತ ಯೋಚನೆ ಮಾಡಿದ್ಯಾ? ಸೊ ಬಿ ಕೇರ್ಫುಲ್. ನಮ್ಮ ಮೇಡಮ್ ನಿನ್ನ ಜವಾಬ್ದಾರಿ ಮೇಲೆ. ಹಾಗಾಯ್ತು. ಆದ್ರೂ ಅವ್ರಿಗೆ ಬೇಜಾರಾಯ್ತು ಪಾಪ. ಎಷ್ಟು ದಿನ? ಒಂದೆರಡು ದಿನ ಬೇಜಾರಾಗತ್ತೆ, ಆಮೇಲೆ ಸರಿ ಹೋಗ್ತಾರೆ. ನಮ್ಗೆ ಅವ್ರು ಆರಾಮಾಗಿರೋದು ಮುಖ್ಯ ಅಲ್ವಾ? ನನಗಂತೂ ಅದೇ ಮುಖ್ಯ. ಅದ್ ಸರಿ, ನೀವೇನ್ ಅಡ್ಗೆ ಮಾಡ್ತಿದ್ದೀರಾ? ಅಮ್ಮ ಮಾಡಲ್ವಲ್ಲ, ನನಗೂ ಅಡುಗೆ ಮಾಡಿ ಅಭ್ಯಾಸ ತಪ್ಪೋಗಿದೆ, ಅದಕ್ಕೆ ಮಾಡೋಣ ಅಂತ ಬಂದೆ. ಓಕೆ, ಒಂದ್ ಕೆಲಸ ಮಾಡೋಣ, ನಾವಿಬ್ರು ಸೇರ್ಕೊಂಡು ಅಡ್ಗೆ ಮಾಡೋಣ. ಅನ್ನ ನಾನ್ ಮಾಡ್ತೀನಿ, ಸಾಂಬಾರ್ ನೀವು ಮಾಡಿ. ಸರಿ. ಆಮೇಲೆ ಪಲ್ಯ ನಾನ್ ಮಾಡ್ತೀನಿ, ಗೊಜ್ಜು ನೀವು ಮಾಡಿ. ಆಯ್ತು ದೀಪಿಕಾ. ನಿನಗೆ ಅಡುಗೆ ಮಾಡಕ್ ಬರುತ್ತಾ? ಇಲ್ಲ, ಕಲಿಬೇಕು. ಅಡ್ಗೆ ಮಾಡೋದು, ಮುಸ್ರೆ ತಿಕ್ಕೋದು ಕಲಿಯಕ್ಕೆ ನಾನು ಅನಾಥಾಶ್ರಮದಲ್ಲಿ ಬೆಳೆದಿಲ್ಲ ಅಲ್ವಾ? ನಮ್ಮನೇಲಿ ಕೈಗೊಬ್ರು ಕಾಲ್ಗೊಬ್ರು ಆಳ್ಗಳಿದ್ರು. ಅಮ್ಮ ಮಾಡೋದನ್ನ ನೋಡ್ಕೊಂಡಿದ್ದೆ, ಸೊ ಇವತ್ತು ಟ್ರೈ ಮಾಡಿದೆ. ಚೆನ್ನಾಗಿದ್ಯಾ? ಗೊಜ್ಜು ಸಖತ್ತಾಗಿದೆ. ಅದನ್ನ ಯಾರು ಮಾಡಿದ್ದು? ಅದು ನಾನೇ ಮಾಡಿದ್ದು ಚಿಕ್ಕಮಾವ. ದೀಪಿಕಾ, ನೀನು ಯಾವಾಗ ಇಷ್ಟೆಲ್ಲ ಚೆನ್ನಾಗಿ ಅಡುಗೆ ಮಾಡೋದು ಕಲ್ತ್ಕೊಂಡೆ? ರಿಯಲಿ ಅವಸಮ್. ಬಟ್ ಪಲ್ಯ ಅಷ್ಟೊಂದು ಇಷ್ಟ ಆಗಲಿಲ್ಲ ದೀಪಿಕಾ. ಏನೋ ಮಸಾಲೆ ಸ್ವಲ್ಪ ಜಾಸ್ತಿ ಆಯಿತು. ಅದು ಪೂರ್ಣಿ ಮಾಡಿದ್ದು. ನಾ ಹೇಳ್ದೆ ಅವ್ರಿಗೆ ಮಸಾಲೆ ಇಷ್ಟು ಹಾಕೋದು ಬೇಡ ಅಂತ. ಮೋಸ್ಟ್ಲಿ ತುಂಬ ಚೆನ್ನಾಗಿ ಮಾಡಕ್ಕೆ ಹೋಗಿ ಹೀಗಾಯ್ತು ಅನ್ಸುತ್ತೆ. ಯಾಕೆ ಹೀಗೆ ಹೇಳ್ತಿದ್ಯಾ ದೀಪಿಕಾ? ಇದನ್ನ ನಾನು ಮಾಡಿದ್ನಾ? ಕೊಚ್ಚು ಸಾರು ನಾನು ಮಾಡಿದ್ದು, ಪಲ್ಯ ನೀನು ಮಾಡಿದ್ದಲ್ವಾ? ಪೂರ್ಣಿ ಏನು ಹೇಳ್ತಿದ್ಯಾ? ನೀನು ಮಾಡಿದ್ದನ್ನ ದೀಪಿಕಾ ತಾವು ಮಾಡಿದ್ದು ಅಂತಿದ್ದೀರಾ? ದೀಪಿಕಾ ಯಾಕೆ ಹಾಗೆ ಮಾಡಿದ್ರಿ? ದೀಪಿಕಾ ನಿಜಾನ? ಅದಕ್ಕೆ ಮಾಡಿದ್ದನ್ನ ನೀನು ಮಾಡಿದ್ದು ಅಂತ ಹೇಳ್ತಿದ್ಯಾ? ಯಾಕೆ ಪೂರ್ಣಿ ಹೀಗೆ ಮಾಡಿದ್ರಿ? ಎಲ್ರ ಮುಂದೆ ನನ್ನ ಕೆಟ್ಟೋಳ್ನ ಮಾಡ್ತಿದ್ದೀರಲ್ಲ.
ಸಾರಿ, ಅದು ಪಲ್ಯ ನಾನೇ ಮಾಡಿದ್ದು. ಯಾವುದೋ ಜ್ಞಾನದಲ್ಲಿ ಹಾಗೆ ಹೇಳ್ಬಿಟ್ಟೆ. ಆರ್ ಯು ಶೋರ್ ಪೂರ್ಣಿ? ದೀಪಿಕಾ, ನಾಳೆಯಿಂದ ಪೂರ್ಣಿಗೆ ನೀನೇ ಅಡುಗೆ ಟ್ರೈನಿಂಗ್ ಕೊಡಬೇಕು, ಓಕೆನಾ? ಪೂರ್ಣಿ, ದೀಪಿಕಾ ಹತ್ರ ಕೇಳಿ ಕಲ್ತ್ಕೋ. ಎಷ್ಟು ಸಂಕಟ ಆಯ್ತು ಗೊತ್ತಾ? ಆದ್ರೂ ನಿನ್ನ ಮಾತನ್ನ ನಾನು ನಂಬಿ ಸುಮ್ಮನಾದೆ. ಆದ್ರೆ ಇವತ್ತು ನಾನು ಮಾಡಿರೋ ಅಡುಗೆನ ನೀನ್ ಮಾಡ್ದೆ ಅಂತ ಹೇಳಿ ನೀನ್ ಮಾಡಿರೋ ಅಡುಗೆನ ನನ್ನ ತಲೆಗೆ ಯಾಕೆ ಕಟ್ತೆ? ಈ ದೀಪಿಕಾ ಹಾಗೇನೆ ಪೂರ್ಣಿ, ಯಾರೆದ್ರಿಗೂ ಡಮ್ಮಿ ಆಗಲ್ಲ, ಬೇರೆಯವ್ರನ್ನ ಡಮ್ಮಿ ಮಾಡ್ತಾಳಷ್ಟೆ. ನೀನ್ ಮಾಡ್ತಿರೋದು ಸರಿ ಇಲ್ಲ ದೀಪಿಕಾ. ಹೂ ಕೇರ್ಸ್? ನಿನಗೆ ಹೇಳಿದ್ದು ನೆನ್ಪಿರ್ಬೇಕಲ್ವಾ? ಇನ್ಮೇಲೆ ನೀನು ನನ್ನ ಕೇಳ್ಕೊಂಡು ಅಡುಗೆ ಮಾಡಬೇಕು. ನಾನು ಕಿಚನಲ್ಲಿ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಿರ್ತೀನಿ, ಇನ್ಸ್ಟ್ರಕ್ಷನ್ಸ್ ಕೊಡ್ತಿರ್ತೀನಿ. ನೀವು ನಾನು ಹೇಳಿದ್ದನ್ನೆಲ್ಲ ಮಾಡಬೇಕು. ಇದೆಂತ ಮನೆ ಹೊಡೆಯೋ ಬುದ್ಧಿ ನಿಂದು ದೀಪಿಕಾ? ನನ್ನ ಹತ್ರ ಬಂದು ನಾನು ಮನೆ ಹೊಡಿತೀನಿ ಅಂತ ಹೇಳ್ದೆ, ಆದ್ರೆ ಆ ಕೆಲಸ ನೀನೇ ಮಾಡ್ತಿದ್ಯಾ. ನೀನು ಏನಾದರೂ ಹೇಳು, ನಂಗೆ ಏನು ಬೇಜಾರಿಲ್ಲ. ಆದರೆ ಇನ್ನು ಮುಂದೆ ನಾನು ಹೇಳಿದ್ದನ್ನ ನೀನು ಮಾಡಬೇಕು ಅಷ್ಟೇ. ನೀನು ಏನಾದರೂ ನನ್ನ ಬಗ್ಗೆ ಯಾರ ಹತ್ರ ಆದರೂ ಕಂಪ್ಲೇಂಟ್ ಮಾಡಿದೆ ಅನ್ಕೋ, ಪರಿಣಾಮ ನೆಟ್ಟಗಿರಲ್ಲ. ಏನ್ ಮಾಡ್ತೀಯಾ? ಯಾವಾಗ್ಲೂ ನೀನ್ ಹೇಳಿದನ್ನೇ ಕೇಳ್ಕೊಂಡು ಸುಮ್ಮನಿರೋದಕ್ಕಾಗಲ್ಲ. ಪೇಷನ್ಸ್ ಮೀರಿದಾಗ ನಾನು ತಿರುಗಿ ಬೀಳ್ಬೇಕಾಗತ್ತೆ ಅಷ್ಟೇ. ತಿರುಗಿ ಬೀಳ್ಬಾರ್ದು. ನೀನು ಏನಾದರೂ ನನ್ನ ಬಗ್ಗೆ ಯಾರ ಹತ್ರ ಆದರೂ ಕಂಪ್ಲೇಂಟ್ ಮಾಡಿದೆ ಅನ್ಕೋ, ನೆಕ್ಸ್ಟ್ ಮೂಮೆಂಟೇ ಲಗೇಜ್ ತಗೊಂಡು ಈ ಮನೆ ಬಿಟ್ಟು ಹೋಗ್ತೀನಿ. ಆಮೇಲೆ ಸತ್ರು ಈ ಮನೆಗೆ ಕಾಲಿಡಲ್ಲ. ಆಗ ಅಭಿ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಾ? ಅಭಿ ಖುಷಿಲಿಲ್ಲ ಅಂದ್ರೆ ಅಭಿ ಭಾವ ಹೇಗಿರ್ತಾರೆ ಅಂತ ಗೊತ್ತಾ? ಅವರಿಬ್ರು ಖುಷಿಯಾಗಿಲ್ಲ ಅಂದ್ರೆ ನೀನಾಗ್ಲಿ ಈ ಮನೇಲಿರೋ ಯಾರೇ ಆಗ್ಲಿ ಖುಷಿಯಾಗಿರೋಕ್ಕಾಗತ್ತಾ? ದೀಪಿಕಾ, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ದಿಸ್ ಇಸ್ ಟೂ ಮಚ್. ಯಾಕೆ ಮಾಡ್ತಿದ್ದೀನಿ ಅಂತ ನಿನ್ಗೆ ಅವತ್ತೇ ಹೇಳಿದ್ನಲ್ಲ. ಈ ಮನೆ ಶಾಂತಿ ಈಗ ನನ್ನ ಕೈಯಲ್ಲಿದೆ. ಈ ಮನೆ ಶಾಂತಿ ಹಾಳಾಗಬಾರ್ದು ಅಂದ್ರೆ ನೀನು ನನ್ನ ವಿಷಯನ ಯಾರ ಹತ್ರನೂ ಬಾಯ್ ಬಿಡಬಾರ್ದು. ನಾನು ಹೇಳಿದ್ದನ್ನ ಕೇಳ್ಕೊಂಡು ಬಿದ್ದಿರ್ಬೇಕು. ಕನ್ನಡಿನೂ ನಾಚ್ಕೊಡುತ್ತೆ, ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ. ಏನಂದ್ರಿ? ಏನಿಲ್ಲ, ಹೀಗೆ ಮನಸ್ಸಲ್ಲೇನೋ ಅನ್ಕೊಂಡು. ನೀವು ಮನಸ್ಸಲ್ಲಿ ಏನು ಅನ್ಕೊಂಡ್ರು ನಂಗೆ ಗೊತ್ತಾಗತ್ತೆ. ಹೌದಾ? ಹಾಗಾದ್ರೆ ಹೇಳಿ, ನಾನೇನು ಅನ್ಕೊಂಡೆ ಅಂತ. ನಾನು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನ? ಹಾಗೆ ಅನ್ಕೊಂಡ್ರಿ ತಾನೆ? ನಿಮ್ಗೆ ಗೊತ್ತಾಯ್ತು? ಅದು ಹಾಗೇನೆ. ಈಗ ಮನ್ಸಲ್ಲಿ ನಾನು ಏನೋ ಅನ್ಕೋತೀನಿ, ಅದೇನು ಅಂತ ಹೇಳ್ತೀರಾ? ಟ್ರೈ ಮಾಡಿ. ನಿಮ್ಮಂಥ ಫ್ರೆಂಡ್ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೆ. ಹೇಳಿ. ನಿಮ್ಮಂಥ ಫ್ರೆಂಡ್ ಪಡೆಯೋಕೆ ಪುಣ್ಯ ಮಾಡಿದ್ದೆ ಅನ್ಕೊಂಡ್ರಿ ಅಲ್ವಾ? ಅರೆ, ನಿಮಗೂ ಗೊತ್ತಾಯ್ತಾ? ಯಾಕೆ ಹೇಗಿದ್ದೀರಾ? ಜ್ವರ ಏನಾದರೂ ಬಂತಾ? ವಾಕ್ ಮಾಡಿ ಸುಸ್ತೇನಾದರೂ ಆಯ್ತಾ? ಮೊದಲು ನೀರು ಕುಡೀರಿ. ತಾತ, ನೀವ್ ಹೀಗಿದ್ರೆ ನನಗೆ ಭಯ ಆಗತ್ತೆ ತಾತ. ಏನಾಯ್ತು ಅಂತ ಹೇಳಿ. ಯಾರಾದ್ರೂ ಏನಾದ್ರೂ ಅಂದ್ರ? ಯಾಕೆ ದುಡ್ಡು ಹೀಗೆ ಹಿಡ್ಕೊಂಡಿದ್ದೀರಾ? ಇದು ದುಡ್ಡಲ್ಲ ಸೋಗಲಾಡಿ, ಸ್ವಾಭಿಮಾನ.
ದೇವರೇ, ವಯಸ್ಸಾದ ಮೇಲೆ ಒಂದು ಹಿಡಿಯಷ್ಟು ಮಕ್ಕಳ ಪ್ರೀತಿ ಇರೋದಕ್ಕೊಂದು ಸೂರು ಕೊಡು. ಇಲ್ಲ ಅಂದ್ರೆ ಅವರಿಗೆ ನೆಮ್ಮದಿಯ ಸಾವಾದರೂ ಕೊಡು ದೇವರೇ, ಸಾವಾದರೂ ಕೊಡು. ತಾತ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನನ್ನ ಹತ್ರ ಹೇಳಲ್ವಾ? ನೀವ್ ಯಾಕೋ ತುಂಬಾ ನೊಂದ್ಕೊಂಡಿದ್ದೀರಾ. ಯಾವತ್ತೂ ಹೀಗೆಲ್ಲ ಇದ್ದೋರಲ್ಲ. ಏನಾಯ್ತು ಅಂತ ಹೇಳಿ ತಾತ. ಸೋಗ್ಲಾಡಿ, ಪಾರ್ಕಲ್ಲಿ ನಾನು ಬೇಕಾದಷ್ಟು ಮಾತಾಡ್ತೀನಿ. ಅದನ್ನ ವಿಡಿಯೋನೂ ಮಾಡ್ಕೋತಾರೆ. ಜನ ಚಪ್ಪಾಳೆ ತಟ್ತಾರೆ, ಶಿಲ್ಲೆ ಹೊಡಿತಾರೆ. ಆ ವಿಡಿಯೋ ಮಾಡ್ಕೊಳ್ಳೋ ಹುಡುಗ ದುಡ್ಡು ಮಾಡ್ಕೋತಾನೆ. ಆದರೆ ಮಾತೇ ಬೇರೆ, ಜೀವನಾನೇ ಬೇರೆ ಅಲ್ವಾ ಸೋಗಲಾಡಿ? ಯಾಕೆ ಹೀಗೆ ಒಗ್ಟಾಗಿ ಮಾತಾಡ್ತಾ ಇದ್ದೀರಾ ತಾತ? ಕೆಲವರ ಪರಿಸ್ಥಿತಿ ನೋಡಿದಾಗ ನಮ್ಮ ಪರಿಸ್ಥಿತಿ ಹಾಗಿಲ್ವಲ್ಲ ಅಂತ ಸಂತೋಷ ಪಟ್ಕೋಬೇಕು, ಅಥವಾ ನಾಳೆ ಯಾವತ್ತಾದ್ರೂ ನಮಗೂ ಆ ಪರಿಸ್ಥಿತಿ ಬರುತ್ತಾ ಅಂತ ಆತಂಕ ಪಟ್ಕೋಬೇಕು, ಗೊತ್ತಾಗ್ತಿಲ್ಲ. ನೀವೀಗ ಯಾರ ಪರಿಸ್ಥಿತಿ ನೋಡಿ ಹೀಗೆ ಹೇಳ್ತಿದ್ದೀರಾ? ಯಾರಾದ್ರೂ ಸಿಕ್ಕಿದ್ರಾ? ಏನಿಲ್ಲ ಕಂದ, ಏನೂ ಇಲ್ಲ. ಈಗ ನಾನು ಅದನ್ನು ಹೇಳಿದ್ರು ಈ ವಯಸ್ಸಲ್ಲಿ ನನಗೆ ಅರ್ಥ ಆಗೋದಿಲ್ಲ. ಏನಾಯ್ತು ತಾತಂಗೆ? ಯಾವತ್ತೂ ಹೀಗಿದ್ದೋರಲ್ವಲ್ಲ? ಯಾರು ಬೇಕಾಗಿತ್ತು? ಮೇಡಮ್, ನನ್ನ ಹೆಸರು ಸುಧಾಕರ್ ಅಂತ, ಅವಿನಾಶ್ ಸರ್ ಆಫೀಸಿಂದ ಬಂದಿದ್ದೀನಿ. ಏನು ಬೇಕು? ಸರ್ ಕಬೋರ್ಡಲ್ಲಿ ಒಂದು ಇಂಪಾರ್ಟೆಂಟ್ ಫೈಲ್ ಇದೆ ಅಂತೆ, ನೀಲಿ ಬಣ್ಣದ್ದು. ಅದನ್ನು ತರಕ್ಕೆ ಅಂತ ಕಳಿಸಿದ್ದಾರೆ. ಅಮ್ಮ, ಏನಂತೆ? ಯಾರ್ಯಾವರು? ಅವಿ ಆಫೀಸಿಂದ ಬಂದಿದ್ದಾರೆ. ಯಾವುದೋ ನೀಲಿ ಬಣ್ಣದ ಫೈಲ್ ಬೇಕಾಗಿತ್ತಂತೆ. ಸಾರಿ, ಅದು ಯಾವ ಕಾನ್ಫಿಡೆನ್ಷಿಯಲ್ ಫೈಲೋ ಏನೋ, ಹಾಗೆಲ್ಲ ಕೊಡೋಕ್ಕಾಗೋದಿಲ್ಲ. ಇಷ್ಟಕ್ಕೂ ನೀವು ಅವ್ರ ಆಫೀಸಿಂದನೇ ಬಂದಿದ್ದೀರಾ ಅನ್ನೋದಕ್ಕೆ ಏನು ಗ್ಯಾರಂಟಿ? ಮೇಡಮ್, ಐ.ಡಿ ಕಾರ್ಡ್ ಇದೆ ನೋಡಿ ಮೇಡಮ್. ಅವಿನಾಶ್ ಸರ್ ಫೈಲ್ ಮರ್ತ್ಬಿಟ್ರಂತೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಮೀಟಿಂಗ್ ಕೂಡ ಶುರುವಾಗುತ್ತೆ. ಅರ್ಜೆಂಟಾಗಿ ತರಕ್ಕೆ ಹೇಳಿದಾರೆ ಮೇಡಮ್, ಪ್ಲೀಸ್. ಇಲ್ಲ, ಹಾಗೆಲ್ಲ ಕೊಡೋಕ್ಕಾಗಲ್ಲ. ನಾನು ಭಾವನ ಹತ್ರ ಮಾತಾಡ್ತೀನಿ, ನೀವು ಹೊರಡಿ. ಪ್ಲೀಸ್ ಮೇಡಮ್, ಅರ್ಜೆಂಟ್ ಇದೆ. ಆ ಫೈಲ್ನ ನಾನು ತಗೊಂಡೋಗ್ಲೇಬೇಕು, ಇಲ್ಲಾಂದರೆ ಕೆಲಸ ಹೋಗ್ಬಿಡುತ್ತೆ ಮೇಡಮ್. ಮನೇಲಿ ಹೆಂಡತಿ ಮಕ್ಕಳು ಬೇರೆ ಇದ್ದಾರೆ. ದೀಪಿಕಾ, ಯಾಕೆ ಹಾಗೆ ಮಾತಾಡ್ತೀಯಾ? ಕೊಟ್ಟು ಕಳ್ಸೋತಾನೆ. ಅಮ್ಮ, ನಿಮಗೆ ಗೊತ್ತಾಗಲ್ಲ. ಇವರೇನಾದರೂ ಸುಳ್ಳು ಹೇಳ್ಕೊಂಡು ಬಂದಿದ್ರೆ, ಅದು ತುಂಬ ಇಂಪಾರ್ಟೆಂಟ್ ಫೈಲ್ ಆಗಿದ್ರೆ ಏನು ಮಾಡ್ತೀರಾ? ಭಾವಂಗೆ ಫೋನ್ ಮಾಡಿ ಮಾತಾಡೋಣ ಅಂದರೆ ಅವ್ರು ಮೀಟಿಂಗಲ್ಲಿ ಬ್ಯುಸಿ ಇರ್ತಾರೆ. ಮೇಡಮ್, ಲೇಟ್ ಆಗ್ತಾ ಇದೆ ಮೇಡಮ್, ದಯವಿಟ್ಟು ಕೊಡಿ. ದೀಪಿಕಾ, ಇವ್ರು ನೋಡಿದ್ರೆ ಸುಳ್ಳು ಹೇಳ್ತಾ ಇರೋ ಥರ ಕಾಣಿಸ್ತಾ ಇಲ್ಲ. ಒಂದು ನಿಮಿಷ ರೀ. ತಗೊಳ್ಳಿ. ನೀವು ನೋಡ್ತೀನಿ. ಥ್ಯಾಂಕ್ ಯು. ಅಮ್ಮ, ಯಾಕೆ ಕೊಟ್ಬಿಟ್ರಿ? ಅದು ಏನು ಫೈಲ್ ಆಗಿತ್ತೋ ಏನೋ. ಅವ್ರು ನಿಜವಾಗ್ಲೂ ಆಫೀಸರೇ ಅಲ್ಲ ಅಂದ್ರೆ ಏನು ಮಾಡ್ತೀರಾ? ಅವ್ರು ಮಾತಾಡೋದನ್ನ ನೋಡಿದ್ರೇನೆ ಪಾಪ ಅನ್ನಿಸ್ತಾ ಇಲ್ವಾ ದೀಪಿಕಾ? ಅವ್ರು ಸುಳ್ಳು ಹೇಳಿರಲ್ಲ. ಅದು ಅಲ್ಲದೆ ನೆನ್ನೆ ಅನಾಥಾಶ್ರಮದವ್ರು ಬಂದಾಗ ನಾನು ಪ್ರಶ್ನೆ ಮಾಡಿದ್ದಕ್ಕೆ ಎಷ್ಟು ಹಾಗೇನೆ ದೊಡ್ಡವರು ತಮ್ಮ ಮಕ್ಕಳು ತಮ್ಮ ತರಾನೇ ಇರಬೇಕು ಅಂತನ್ನೋ ಯೋಚನೆ ಬಿಟ್ಟು ಅವ್ರ ಪಾಡಿಗೆ ಅವ್ರು ಬೆಳೆಯೋದಕ್ಕೆ ಬಿಡಬೇಕು.
ನಾವು ಈಗಿನ ಕಾಲಕ್ಕೆ ಹೊಂದಿಕೊಂಡು ಹೋಗೋದಕ್ಕೆ ಪ್ರಯತ್ನಿಸಬೇಕು. ಇಬ್ಬರ ಮಧ್ಯೆ ಗೌರವ ಸಹಕಾರ ಇದ್ರೇನೆ ನಮ್ಮ ಸಮಾಜ ಚೆನ್ನಾಗಿರುತ್ತೆ, ಪ್ರತಿ ಮನೇನೂ ಚೆನ್ನಾಗಿರುತ್ತೆ. ಹಾಗೇನೆ ನಾವು ಒಂದಷ್ಟು ಜನ ಸ್ನೇಹಿತರನ್ನು ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ನಮ್ಮ ಮಕ್ಕಳು ಬೆಳೀತಾ ಬೆಳೀತಾ ಅವ್ರ ಸರ್ಕಲ್ಲೇ ಬೇರೆ ಆಗತ್ತೆ. ಅವ್ರಿಗೆ ನಮ್ಮ ಹತ್ರ ಮಾತಾಡೋದಕ್ಕೆ ವಿಷಯನೇ ಇಲ್ಲದೆ ಇರಬಹುದು, ವ್ಯವಧಾನನೂ ಇಲ್ಲದೆ ಇರಬಹುದು. ಆವಾಗ ಈ ಸ್ನೇಹಿತರು ನಮ್ಮ ನೆರವಿಗೆ ಬರ್ತಾರೆ, ನಮಗೆ ಒಂಟಿತನ ಅಂತ ಅನ್ಸಲ್ಲ. ಇನ್ನೊಂದು ಮುಖ್ಯವಾದ ವಿಷಯ, ನಮಗೆ ವಯಸ್ಸು ಇದ್ದಾಗಲೇ ವಯಸ್ಸು ಆದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನ ಸಂಪಾದನೆ ಮಾಡಿಟ್ಕೋಬೇಕು. ಆಗ ನಾವು ಬೇರೆಯವರಿಗೆ ಹೊರೆಯಾಗಬೇಕಾಗಿಲ್ಲ. ಒಳ್ಳೆ ಸ್ನೇಹಿತರು ಹೊಟ್ಟೆಗೆ ಬಟ್ಟೆಗೆ ಇದ್ರೆ ನಾವು ವೃದ್ಧಾಪ್ಯದ ಬಗ್ಗೆ ಚಿಂತೆನೇ ಮಾಡಬೇಕಾಗಿಲ್ಲ. ಸರಿ, ಇವತ್ತಿಗೆ ಸಾಕು, ನಾಳೆ ಸಿಗೋಣ. ಅರೆ, ನೀನ್ ಬಂದ್ಬಿಟ್ಟಿದೀಯಾ? ಆರೋಗ್ಯ ಸರಿ ಹೋಯ್ತಾ? ಇನ್ನೂ ಪೂರ್ತಿ ಸರಿ ಹೋಗಿಲ್ಲ. ಮತ್ ಯಾಕೆ ಬರೋಕ್ ಹೋದೆ? ಮನೇಲಿ ಕೂತಿರಕ್ ಬೇಜಾರು. ಅಲ್ಲಿದ್ರೆ ಬೇಡದೆ ಇರೋದು ಏನೇನೋ ಯೋಚನೆಗಳು ಬರುತ್ತೆ. ಹೊರಗಿನ ಪ್ರಪಂಚಕ್ಕೆ ಬಂದು ನೋಡಿದ್ರೆ ಇಲ್ಲಿರೋ ಎಷ್ಟೋ ಜನರಿಗಿಂತ ನನ್ನ ಜೀವನನೇ ವಾಸಿ ಅನ್ಸುತ್ತೆ. ನಾಳೆವರೆಗೂ ಬದುಕಿರೋಕೆ ಅದೊಂದು ಸಮಾಧಾನ ಸಿಗುತ್ತೆ. ಅದಕ್ಕೆ ಬಂದೆ. ಸರಿಯಾಗಿ ಹೇಳಿದೆ. ಈಗ ನೀನ್ ದಾರಿಗೆ ಬರ್ತಿದೀಯ. ನಾನು ಯಾವಾಗ್ಲೂ ದಾರಿಲೇ ಇದ್ದೀನಿ. ಇವಾಗ ಬರೋದೇನ್ ಬಂತು? ಅದ್ ಸರಿ, ದಿನಾ ಒಂದೊಂದು ವಿಷಯ ಇಟ್ಕೊಂಡು ಮಾತಾಡ್ತಿರಲ್ಲ, ಏನು ರಾತ್ರಿ ಎಲ್ಲ ಕೂತ್ಕೊಂಡು ಬರೀತೀರಾ ನಾಳೆ ಏನ್ ಮಾತಾಡೋದು ಅಂತ? ನೆಗದು ಬಿತ್ತು ಬರ್ಕೊಳ್ಳೋದಂತೆ. ಅಲ್ಲ, ಇಷ್ಟು ವರ್ಷದ ಅನುಭವ ಸಾಲದ ಮಾತಾಡೋದಕ್ಕೆ. ಮತ್ತೆ ಆಯ್ತು ಬಿಡಿ, ನನ್ನ ಕೆಲಸ ನಾನು ಮಾಡ್ತೀನಿ. ನಾನೇನಾದ್ರೂ ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ಈ ಥರ ನಿಂತ್ಕೊಂಡು ಕೂಗಾಡೋ ಬದಲು ಅಟ್ಲೀಸ್ಟ್ ಆ ಕೆಲಸ ಏನಾದರೂ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ಸಮಟ್ ಬಾಯ್. ಅದೇನೋ ಟ್ರೈ ಮಾಡ್ತಿದ್ದೆ ಅಂದ್ಯಲ್ಲ, ಟ್ರೈ ಮಾಡು. ಸರ್, ಆ ಫೈಲು ನೀನೇ ರೆಡಿ ಮಾಡಬೇಕು. ಅಕಸ್ಮಾತ್ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ನೀನು ಆ ಫೈಲ್ ರೆಡಿ ಮಾಡಿದ್ರೆ ನಾನು ನಿಮ್ಮ ಅಮ್ಮನ ಮೇಲೆ 1% ಚಾಲೆಂಜ್ ಅಕ್ಸೆಪ್ಟೆಡ್. ನಂಬರ್ಸ್ ಕೇರ್ಫುಲ್ಲಾಗಿ ಚೆಕ್ ಮಾಡ್ಕೊ. 1 ಡಿಜಿಟ್ ಮಿಸ್ ಆದರೂ ಪ್ರಾಬ್ಲಮ್ ಆಗುತ್ತೆ. ಶೋರ್ ಸರ್, ನಾನು ಮಾಡ್ತೀನಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಆದರೂ 1 ನೈಟಲ್ಲಿ ಇಷ್ಟೊಂದು ಕೆಲಸ ಅಂದರೆ ನಿಂಗೆ ತೊಂದರೆ ಆಗ್ಬೋದು ಸಮರ್ಥ್. ಆದರೆ ನಿಮ್ಮಮ್ಮ ಮಾಡಿರೋ ಕೆಲಸಕ್ಕೆ ನೀನು ಸಫರ್ ಆಗಬೇಕಾಯ್ತು. ಎಂಥ ದೊಡ್ಡ ಮಿಸ್ಟೇಕ್ ಮಾಡಿದ್ದಾರೆ ಗೊತ್ತಾ? ಏನೋ ಗೊತ್ತಿಲ್ಲದೆ ಮಾಡಿದ್ದಾರೆ ಸರ್. ನಿಮಗೆ ಕೆಟ್ಟದ್ದು ಮಾಡಬೇಕು ಅನ್ನೋ ಉದ್ದೇಶ ಅವ್ರಿಗಿಂದಿರಲ್ಲ. ಅದು ನಿಜ, ಆದರೆ ನಿನಗೆ ಕಷ್ಟ ಅಲ್ವಾ? ಇಟ್ಸ್ ಓಕೆ ಸರ್, ಎಷ್ಟೋ ಕಷ್ಟಗಳನ್ನ ಎದುರಿಸಿದ್ದೀನಿ, ಇದೇನು ದೊಡ್ಡದ? ಅದು ಅಲ್ಲದೆ ನಿಮ್ಮ ಫೈಲ್ನ ರೆಡಿ ಮಾಡಿಕೊಟ್ರೆ ನೀವು ಮೇಡಮ್ ಏನು ಕೇಳಲ್ಲ ಅಂತ ಹೇಳಿದ್ದೀರಾ, ಸೊ ನಾನು ಮಾಡಲೇಬೇಕು. ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡು ಮೇಡಮ್ ಮೇಡಮ್ ಅಂತ ಕರಿತೀಯ? ನನ್ನ ಬಾಯಿ ತುಂಬ ಅಮ್ಮ ಅಂತ ಕರೆಯೋಕ್ಕೆ ಅಮ್ಮನೇ ಇಲ್ಲ ಅಂತ ಯೋಚಿಸ್ತೀನಿ.
ನೀನು ಅಮ್ಮನೇ ಮೇಡಮ್ ಅಂತ ಕರಿತೀಯ, ಏನು ವಿಪರ್ಯಾಸ ನೋಡು. ಸರ್ ನನಗೆ ಟೈಮ್ಲೈನ್ ಡೀಟೇಲ್ಸ್ ಎಲ್ಲಿದೆ ಅಂತ ಹೇಳ್ತೀರಾ? ಟಾಪಿಕ್ ಚೇಂಜ್ ಮಾಡಿ ಅಂತ ಡೈರೆಕ್ಟಾಗಿ ಹೇಳ್ತಿದ್ಯಾ? ಹಾಗೇನಿಲ್ಲ ಸರ್, ಕೆಲಸ ಮುಗಿಸ್ಬೇಕಲ್ಲ. ಆಯ್ತು. ಅಯ್ಯೋ ಪಾಪ, ಪಾಪು ಗೀಸರ್ ಆನ್ ಮಾಡು, ಬ್ರಷ್ಟು ಪೇಸ್ಟು ಕೊಡು, ಆಮೇಲೆ ಹೇಳ್ತೀನಿ. ಪಾಪು ನೀನೀಗ ಮನೇಲಿ ಇಲ್ವೋ? ಈಗ ನಾನು ಆ ಮನೆಯಲ್ಲಿಲ್ಲ. ಎತ್ತೇಳು ಪಾಪು. ಅದೇನು ಕೆಲಸ ಮಾಡ್ಬೇಕಲ್ಲ, ಮಾಡ್ಕೊಡು ಪಾಪು. ನನ್ನಿಂದ ತುಂಬಾ ದೊಡ್ಡ ತಪ್ಪಾಗ್ಬಿಟ್ಟಿದೆ, ನೀನೇ ಮಾಡ್ಬೇಕು. ಹೇಳುಂಬ. ಅಯ್ಯೋ, ನಾನು ನಿದ್ದೆ ಮಾಡಿಬಿಟ್ಟಿದ್ನಾ? ಆಲ್ರೆಡಿ ಅಷ್ಟೊಂದು ಟೈಮ್ ಆಗಿದೆ. ಇದಕ್ಕಿದ್ದ ಇಷ್ಟೊಂದು ನಿದ್ದೆ ಹೇಗೆ ಬಂತು? ಒಂದೇ ಸಮನೆ ಕೆಲಸ ಮಾಡ್ತಾ ಬಂದಿರುತ್ತೆ. ನಾನು ನಿನ್ಗೊಂದು ಕಾಫಿ ಮಾಡ್ಕೊಂಡು ಬರ್ತೀನಿ. ನೀನು ಫ್ರೆಶ್ ಆಗೋದಾದ್ರೆ ಆಗು, ನಡಿ. ಇಲ್ಲ, ನನಗೇನು ಬೇಡ, ನಾನು ಕೆಲಸ ಮಾಡ್ಕೋತೀನಿ. ನೀವೇನು ತೊಂದರೆ ತಗೋಬೇಡಿ ಮೇಡಮ್, ಮಲ್ಕೊಳ್ಳಿ ಹೋಗಿ. ಇಲ್ಲ, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ, ನೀನು ಕೆಲಸ ಮಾಡು. ಚಿಕ್ಕಪ್ಪ, ಚಿಕ್ಕಮ್ಮ, ಪೂರ್ಣಿ, ಏನಾಯ್ತು? ಯಾಕಂತ ಕೂಗ್ತಿದ್ದೀರಾ? ಎಷ್ಟು ಖುಷಿಯಾಗಿದೆ ಗೊತ್ತಾ? ಏನಾಯ್ತು ಅವಿ? ಮೀಟಿಂಗ್ ಆಯ್ತಾ ಇವತ್ತು? ಅದೇ ವಿಷಯ ಚಿಕ್ಕಪ್ಪ, ಫೈನಲಿ ಟೆಂಡರ್ ನಮ್ದಾಯ್ತು. ಹೌದಾ? ಹಾಗಾದ್ರೆ ಸಮರ್ಥ ಅವ್ರು ಅಷ್ಟು ಚೆನ್ನಾಗಿ ರಿಪೋರ್ಟ್ ರೆಡಿ ಮಾಡಿದ್ರಾ? ಅಫ್ ಕೋರ್ಸ್ ಪೂರ್ಣಿ, ಆ ಪ್ರಾಜೆಕ್ಟ್ ನಮಗೆ ಸಿಕ್ಕಿದ್ದ ಸಮರ್ಥಿಂದ. ಅವನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಕೊನೆಗೂ ತಮ್ಮ ಅಣ್ಣನ ಕಾಪಾಡ್ದ. ಚಿಕ್ಕಪ್ಪ, ನಾನು 1 ವೀಕಿಂದ ನಿಂತು ರೆಡಿ ಮಾಡಿಸಿದ ರಿಪೋರ್ಟ್ಗಿಂತನೂ ಪರ್ಫೆಕ್ಟಾಗಿ ರೆಡಿ ಮಾಡಿದ್ದ. ನೀವು ಇಷ್ಟು ನೀಟಾಗಿ ಪ್ರೆಸೆಂಟ್ ಮಾಡಿದ್ರೆ ನಮ್ಗೆ ಕೇಳಕ್ಕೆ ಡೌಟೇ ಇರಲ್ಲ ಅಂದ್ಬಿಟ್ರು. ಗ್ರೇಟ್ ರೀ. ಪಾಪ ಸಮರ್ಥ ಅವರು ರಾತ್ರಿ ಎಲ್ಲ ಕೂತು ಕೆಲಸ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು. ಸೀರಿಯಸ್ಲಿ, ನಿಮ್ಮ ಮಗ ಎಲ್ಲೋ ಇರಬೇಕಿತ್ತು, ಅವ್ನ ಟೈಮ್ ಸರಿ ಇಲ್ಲ ಅನ್ಸುತ್ತೆ. ಟೈಮ್ ಸರಿ ಇಲ್ಲ ಅಂದ್ರೆ ನೀನ್ ಸರಿ ಮಾಡೋ. ಛೇ, ಆ ದೀಪಿಕಾ ಅದೇನೋ ಮಾಡ್ತೀನಿ ಅಂದ್ಲು, ಏನು ಮಾಡಿಲ್ಲ. ಇವ್ರ ಸಂಭ್ರಮನ ನೋಡಕ್ಕಾಗ್ತಿಲ್ಲ. ಸೊ ಹಾಗಾದ್ರೆ ಲಾಭ ಎಷ್ಟಾಗ್ಬೋದು ಅಂತೀಯಾ? ಈಗಲೇ ಹೇಳೋದು ಕಷ್ಟ ಚಿಕ್ಕಪ್ಪ.
ಅಪ್ರಾಕ್ಸಿಮೇಟ್ ಆಗಿ ಒಂದು 20-25 ಕೋಟಿ ಆಗ್ಬೋದು. ಹಾಗಾದ್ರೆ ರೀ ಸಮರ್ಥ್ ಮತ್ತೆ ಅವ್ರ ಫ್ಯಾಮಿಲಿನ ನಾವು ಮನೆ ಕರೆಯೋಣವಾ? ಖಂಡಿತ ಇವತ್ತೇ ಕರೆಯೋಣ. ನಿಮ್ಮ ಮಗ ತುಂಬ ಒಳ್ಳೆಯವನು, ನಿಮ್ಮ ಥರ ಅನ್ಸುತ್ತೆ. ಶಾರ್ವರಿ, ಏನೇ ಯೋಚನೆ ಮಾಡ್ತಿದ್ಯಾ? ಇಷ್ಟೊಂದು ಲಾಭ ಅಂತಿದ್ದಾರೆ, ನಿನಗೆ ಖುಷಿ ಆಗ್ತಿಲ್ವಾ? ಅಯ್ಯೋ, ಖುಷಿ ಆಗದೆ ಇರುತ್ತಾ? ನಮ್ಮ ಕಂಪ್ನಿಗೆ ಲಾಭ ಆಗುತ್ತೆ ಅಂದರೆ ಅವಿ ಅಷ್ಟೇ ಖುಷಿ ಪಡೋಳು ನಾನು. ಆ ಫೈಲು ಮಿಸ್ ಆಗಿತ್ತಲ್ವಾ, ನನಗೂ ತುಂಬ ಬೇಜಾರಾಗಿತ್ತು. ಈಗೆಲ್ಲ ಸಾಲ್ವ್ ಆಯ್ತಲ್ಲ, ನನಗೂ ಒಂಥರ ರಿಲೀಫ್ ಅನ್ನಿಸ್ತಿದೆ. ನನಗೂ ಅಷ್ಟೇ ಚಿಕ್ಕಮ್ಮ. ಪೂರ್ಣಿ, ಇವತ್ತು ರಾತ್ರಿ ಊಟಕ್ಕೆ ರೆಡಿ ಮಾಡ್ಕೊಳ್ಳೋಣ? ಶೋರ್ ರೀ. ಅದಕ್ಕೆ ಒಳ್ಳೆ ಅಡುಗೆ ಮಾಡ್ಸೋಣ. ಹೌದು, ಇನ್ನೂ ಸಮರ್ಥ ಬಗ್ಗೆ ಹೇಳೋದು ಸುಮಾರಿದೆ. ಊಟ ಮಾಡುವಾಗ ರಾತ್ರಿ ಹೇಳ್ತೀನಿ. ತುಳಸಿಯವರೇ, ಅಮ್ಮನ ಹಾರ ಅಂತ ಹೇಳಿದ್ನಲ್ಲ, ಅದು ಒಂದ್ಸಲ ದೀಪಿಕಾಗೆ ತೋರಿಸ್ತೀರಾ? ಆಯ್ತು ಮಾಧವರೇ. ಅವರೆಲ್ಲ ಮಾತಾಡ್ತಾ ಇದ್ದಿದ್ದು ಇದೇ ಹಾರದ ಬಗ್ಗೆ ಆಗಿರುತ್ತೆ, ಡೌಟೇ ಇಲ್ಲ. ಈ ಹಾರ ಇಲ್ಲದೆ ಪೂಜೆ ನಡೆಯಲ್ಲ ಅಲ್ವಾ? ಈಗಿದೆ ಹಬ್ಬ. ಕೀ ಎಲ್ಲಿಟ್ಟೆ? ಏನಾಯ್ತು ತುಳಸಿಯವರೇ? ಕೀ ಎಲ್ಲಿಟ್ಟೆ ಅಂತ ನೆನಪಾಗ್ತಾ ಇಲ್ಲ. ಅಮ್ಮ, ರೂಮಲ್ಲೇ ಇಟ್ಟಿರ್ಬೇಕು, ನೀವು ನೋಡ್ಲಾ? ಹಾಗಿಟ್ಟಾಗ ನೆನಪಾಗ್ತಿಲ್ವಲ್ಲ, ಎಲ್ಲಿ ಬಿಟ್ಟೆ? ಮನೆ ಕೀರಿ ಅದು ನೀವು ಇಟ್ಕೊಂಡಿದ್ದೀರಾ ಅಂದ್ರೆ ಅದ್ರ ಪೂರ್ತಿ ರೆಸ್ಪಾನ್ಸಿಬಿಲಿಟಿ ನಿಮ್ದು. ಈಗ ಎಲ್ಲಿ ಹೋಗಕ್ ಸಾಧ್ಯ ಅನ್ಬಿಟ್ರೆ? ಅಭಿ ಸುಮ್ನಿರು, ಇಲ್ಲೇ ಎಲ್ಲೋ ಇರಬೇಕು. ಅಯ್ಯೋ, ಯಾಕೆ ಅಷ್ಟು ಟೆನ್ಷನ್ ಮಾಡ್ಕೋತೀಯಾ? ಇನ್ನೊಂದು ಡೂಪ್ಲಿಕೇಟ್ ಕೀ ಮಾಡಿಸಿದ್ರೆ ಆಯ್ತು. ನಿಧಿ, ಹೊಸ ಕೀ ಮಾಡಿಸೋದು ದೊಡ್ಡ ವಿಷಯ ಅಲ್ಲ, ಆದರೆ ಒರಿಜಿನಲ್ ಕೀ ಯಾರಿಗಾದ್ರೂ ಸಿಕ್ಕಿ ಮಿಸ್ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಅಲ್ವಾ? ಅಮ್ಮ, ನಾವು ರೂಮಲ್ಲಿ ಇನ್ನೊಂದ್ಸಲ ನೋಡೋಣ ಬನ್ನಿ. ನೀವು ಬೆಳಗ್ಗೆಯಿಂದ ಎಲ್ಲಿ ಓಡಾಡಿದ್ರಿ ನೆನ್ಪು ಮಾಡ್ಕೊಳ್ಳಿ. ಹುಷಾರು ತುಳಸಿಯವರೇ, ಇತ್ತೀಚೆಗೆ ಒತ್ತಡ ಆಗಿ ಎಲ್ಲ ಮರಿತಿದ್ದೀರಾ ಅನಿಸ್ತಿದೆ. ಈ ಕೀ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಿ. ರೆಸ್ಟ್ಲೆಸ್ ಆಗಿ ಕೆಲಸ ಮಾಡ್ತಿದ್ದಾರೆ, ಇದರಿಂದ ಆಬ್ಸೆಂಟ್ ಮೈಂಡ್ ಆಗೋದು ಸಹಜ. ಸ್ವಲ್ಪ ರೆಸ್ಟ್ ಮಾಡಿದರೆ ಸರಿ ಹೋಗ್ತಾರೆ. ನಿಮ್ಗೇನು ಅನಿಸುತ್ತೆ ತುಳಸಿಯವರೇ? ನನಗೆ ವಿಶ್ರಾಂತಿ ಬೇಕು ಅಂತ ಏನು ಅನ್ನಿಸ್ತಿಲ್ಲ, ಆದರೆ ಈ ಜವಾಬ್ದಾರಿನ ನನ್ನ ಕೈಯಲ್ಲಿ ನಿಭಾಯಿಸೋ ಶಕ್ತಿ ಇಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಅದು ತಪ್ಪಲ್ಲ.
ತುಳಸಿಯವರೇ, ನೀವು ಹಾಗೆಲ್ಲ ಅನ್ಕೋಬೇಡಿ. ನಿಮ್ಮ ಹತ್ರ ಸಾಧ್ಯ ಇಲ್ಲ ಅನ್ನೋದು ಏನೂ ಇಲ್ಲ. ಹೌದು, ಅದಕ್ಕೆ ನಿಮ್ಮ ಸಾಮರ್ಥ್ಯ ಏನು ಅಂತ ನಮಗೆ ಗೊತ್ತಿದೆ. ಆದರೆ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿಗೆ ನೋವಾಗುವಂಥ ಘಟನೆಗಳು ನಡೀತಿದೆ ಅನ್ನೋದು ನಮಗೆ ಗೊತ್ತು. ಹಾಗಾಗಿ ನಿಮಗೆ ರೆಸ್ಟ್ ಬೇಕೇನೋ ಅಂತ ಇವರೆಲ್ಲ ಹೀಗೆ ಹೇಳ್ತಿದ್ದಾರೆ ಅಷ್ಟೆ. ಅಲ್ಲ, ಏನೋ ಒಂದೆರಡು ಕೋಇನ್ಸಿಡೆಂಟ್ ಆಯಿತು ಅಂತ ಅಮ್ಮನ ಕೈಲಿ ಈ ಜವಾಬ್ದಾರಿನ ನಿಭಾಯಿಸೋಕ್ಕಾಗುತ್ತೋ ಇಲ್ವೋ ಅಂತ ಅಂದ್ಕೊಳ್ಳೋದು ತಪ್ಪಲ್ವಾ? ಅಮ್ಮ, ನಿಮ್ಮ ಕೈಲಾಗುತ್ತೆ. ನೀವು ಈ ಮನೆ ಯಜಮಾನಿಯಾಗೇ ಇರಬೇಕು. ಯಾವತ್ತಿದ್ರೂ ಈ ಪಟ್ಟ ನನಗೆ ಹೊರೆನೇ ಪೂರ್ಣಿ. ನಾನು ಯಾವತ್ತೂ ಈ ಪಟ್ಟ ಬಯಸ್ತೋಳಲ್ಲ. ನೀವೆಲ್ಲರೂ ಹೇಳ್ತಾ ಇರೋದು ಕೇಳಿದ್ರೆ ಸ್ವಲ್ಪ ದಿನ ನಾನು ಈ ಜವಾಬ್ದಾರಿಯಿಂದ ದೂರ ಇರೋದೇ ಒಳ್ಳೇದು ಅನ್ನಿಸ್ತಾ ಇದೆ. ಅಲ್ಲ ತುಳಸಿಯವರೇ, ಪೂರ್ಣಿ ಹೇಳುವಾಗೆ ಪರವಾಗಿಲ್ಲ ಮಾಧವ್ ಅವರೇ, ಇದನ್ನ ಇಟ್ಕೊಳ್ಳೋ ಹಕ್ಕು ಇರೋದು ನಿಮಗೆ ಮಾತ್ರ. ಈ ಜವಾಬ್ದಾರಿನ ಸಮರ್ಥವಾಗಿ ನಿಭಾಯಿಸೋ ಶಕ್ತಿ ಇರೋದು ನಿಮಗೆ ಮಾತ್ರ. ತಗೊಳ್ಳಿ ಶಾರ್ವರಿ ಅವರೇ. ಅದು ನಾನು ಈ ಉದ್ದೇಶದಿಂದ ಹೇಳಲಿಲ್ಲ ತುಳಸಿ ಅವರೇ. ನನಗಿದೆಲ್ಲ ಚಿಕ್ಕಮ್ಮ, ಯು ಡಿಸರ್ವ್ ದಿಸ್. ತಗೊಳ್ಳಿ. ತಗೊಳ್ಳಿ ಚಿಕ್ಕಮ್ಮ. ಅದಕ್ಕೆ ಒಂದು ನಿಮಿಷ. ನೀನು ಅಷ್ಟೇ, ಯಾವುದೇ ಕಾರಣಕ್ಕೂ ಅದನ್ನು ತಗೋಬೇಡ. ಅಕ್ಕೆಗೆ ಏನು ಸಹಕಾರ ಕೊಡ್ಬೋದೋ ಅದನ್ನೆಲ್ಲ ಕೊಡು. ಅವ್ರ ಕೆಲಸ ಕಡಿಮೆ ಮಾಡೋ ಕಡೆ ನೀನು ಗಮನ ಕೊಡು. ಅವರು ಖುಷಿಯಾಗಿದ್ರೆ ಇಂಥ ಯಾವ ಸಮಸ್ಯೆನೂ ಆಗಲ್ಲ. ಹಾಗಾಗಿ ಅದಕ್ಕೆ ನಾ ಖುಷಿಯಾಗಿಡೋದೇ ನಮ್ಮ ಕರ್ತವ್ಯ. ಅಲ್ಲ ಮಹೇಶ್ ಅವರೇ, ಅದಕ್ಕೆ ಆ ಕೀಗೆ ನಿಜವಾದ ಒಡತಿ ನೀವೇ. ನೀವು ಅದನ್ನು ಇಟ್ಕೊಳ್ಳಿ. ಮಾಧವ್ ಅವರೇ, ಆಹಾರದ ಬಗ್ಗೆ ಯೋಚನೆ ಮಾಡಿ. ಕದಿಯುವಂಥವ್ರಾಗಿದ್ದರೆ ಬರೀ ಅದೊಂದೇ ಹಾರ ಯಾಕೆ ಕದೀತಾರೆ? ಅಲ್ಲಿ ದುಡ್ಡಿತ್ತು, ಬೇರೆ ಒಡವೆನೂ ಇತ್ತು, ಅದನ್ನು ತಗೋಬೋದಿತ್ತಲ್ಲ. ಹೌದು, ಕದಿಯೋದೇ ಅವ್ರ ಉದ್ದೇಶ ಆಗಿದ್ದಿದ್ರೆ ಬೇರೆದನ್ನು ತಗೋಬೋದಾಗಿತ್ತು. ಅಂದ್ರೆ ಆ ಹಾರ ತಗೊಂಡವ್ರ ಉದ್ದೇಶ ಬರೀ ಕದಿಯೋದಷ್ಟೇ ಆಗಿರ್ಲಿಲ್ಲ ಅಂತೀರಾ? ನನಗೂ ಹಾಗೆ ಅನಿಸ್ತಾ ಇದೆ. ಆದರೆ ಮನೇಲಿ ಇಂಥದ್ದೆಲ್ಲ ಆಗ್ಬಿಟ್ರೆ ಸಮಸ್ಯೆ. ಯಾರ ಮೇಲೂ ಅನುಮಾನ ಪಡೋ ಹಾಗಿಲ್ಲ. ತಪ್ಪಿ ಅನುಮಾನ ಪಟ್ಟರೂ ಸಂಬಂಧಗಳು ಹಾಳಾಗುತ್ತೆ.
ನಮ್ಮನೇಲಿ ಎಲ್ಲರನ್ನೂ ನಿಲ್ಲಿಸ್ಕೊಂಡು ಹಾರ ಕಾಣ್ತಿಲ್ಲ, ನೀನ್ ಕದಿದ್ಯಾ ಅಂತ ಕೇಳೋದು ಎಷ್ಟು ಚೀಪ್ ಅನ್ಸುತ್ತಲ್ವಾ? ಆದ್ರೆ ಅಂಥವ್ರು ಯಾರು ಇಲ್ವಲ್ಲ ಮನೇಲಿ ಮಾಧವ್ ಅವರೇ. ಹೌದು, ಅಂಥವ್ರು ಯಾರು ಇಲ್ಲ. ಆದ್ರೆ ಹಾರ ಕಾಣ್ತಿಲ್ಲ ಅನ್ನೋದು ಸತ್ಯ ಅಲ್ವಾ? ಆ ಹಾರನ ಪೂಜೆಯಲ್ಲಿ ಉಪಯೋಗಿಸದೇ ಇದ್ದಿದ್ರೆ ನಾನು ಹೇಗೋ ಗಟ್ಟಿ ಮನಸ್ಸು ಮಾಡಿ ಹೋಗಿದ್ದು ಹೋಯ್ತು ಅಂತ ಸುಮ್ಮನಿರ್ತಿದ್ದೆ. ಆದರೆ ಪೂಜೆಯಲ್ಲಿ ಕೇಳಿದ್ರೆ ಏನಂತ ಹೇಳೋದು? ನನಗಂತೂ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಸಮಾಧಾನ ಮಾಡ್ಕೊಳ್ಳಿ, ಏನಾದರೂ ದಾರಿ ಹುಡ್ಕೋಣ. ನೋವಲ್ಲಿದ್ದಾಗ ಯಾವುದೇ ದಾರಿ ಕಾಣದೇ ಇರ್ಬೋದು. ಸಮಾಧಾನ ಆದಮೇಲೆ ಯೋಚನೆ ಮಾಡೋಣ. ಆ ದೇವ್ರಿಗೆ ಬೇಕಾಗಿರೋ ಹಾರ ಅಂದರೆ ಅವರೇ ಹುಡ್ಕೋದಕ್ಕೊಂದು ದಾರಿ ತೋರಿಸ್ತಾರೆ. ಏನ ನಮ್ಮ ರೂಮಲ್ಲ? ಆರ್ ಯು ಶ್ಯೂರ್ ಪುಟಿ? ನಿಜವಾಗ್ಲೂ ನೋಡಿದೀನಿ ದೊಡ್ಡಪ್ಪ. ಏನಿದೆ, ಏನು ಹೇಳ್ತಿದ್ಯಾ? ತಲೆಗಿಲೆ ಕೆಟ್ಟಿದ್ಯಾ ನಿನಗೆ? ನನ್ನ ರೂಮಲ್ಲಿ ಹೇಗೆ ಬರುತ್ತೆ ಅದು? ಸಾರಿ ಮಾಮ್, ಹೇಗ್ ಬಂತು ಅಂತ ನನಗೆ ಗೊತ್ತಿಲ್ಲ, ಬಟ್ ನೋಡಿದೀನಿ. ಯಾಕೆ ಸುಮ್ಮನೆ ಕನ್ಫ್ಯೂಷನು? ಭೇಷ್ ದೀಪಿಕಾ. ಅವ್ರಿಗೇನಾದ್ರೂ ಬೇಕಂದ್ರೆ ಅವರೇ ತಗೋತಾರೆ, ಹೀಗ್ಯಾಕೆ ಮಾಡ್ತಾರೆ? ಚಿಕ್ಕಮ್ಮ, ನಾನು ನಿಮ್ಮನ್ನ ನಂಬ್ತೀನಿ. ನಾನು ನಿಮ್ಮನ್ನು ನಂಬ್ತೀನಿ ಚಿಕ್ಕಮ್ಮ. ನೀವೀ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾನು ನಂಬ್ತೀನಿ ಅತ್ತೆ. ಇದ್ಯಾಕೋ ನಮ್ಮಲ್ಲಿ ತಂದಿಡೋದಕ್ಕೋಸ್ಕರ ಬೇಕು ಅಂತ ಬೇರೆ ಯಾರೋ ಮಾಡ್ತಿದ್ದಾರೆ ಅನ್ಸುತ್ತೆ. ಈ ಹಾರ ಕಾಣದೆ ತುಂಬ ಟೆನ್ಷನ್ ಆಗಿತ್ತು. ಹೇಗೂ ಸಿಕ್ತಲ್ಲ ಬಿಡಿ. ಹೇಗೆ ಸುಮ್ಮನೆ ಬಿಡಕ್ಕಾಗತ್ತೆ? ಹಾರನ ತಗೊಂಡು ಹೋಗಿ ಚಿಕ್ಕಮ್ಮನ ರೂಮಲ್ಲಿ ಇಟ್ಟಿದ್ದಾರೆ. ಮನೇಲಿ ಯಾರೋ ಕಳ್ಳರಿದ್ದಾರೆ ಹಾಗಾದ್ರೆ. ಹೌದು ಮಾವ, ಮನ್ಸಲ್ಲಿ ಒಂದ್ಸರಿ ಅನುಮಾನ ಹುಟ್ಟಿದ್ರೆ ಯಾರಿಗೂ ಸಮಾಧಾನ ಇರಲ್ಲ. ಅದ್ಯಾರು ಅಂತ ಗೊತ್ತಾದ್ರೇನೆ ಸರಿ. ನಿದ್ದೆ. ಈಗ ಈ ಮನೆ ನೆಮ್ಮದಿಗೋಸ್ಕರ ಒಂದು ಸುಳ್ಳು ಹೇಳ್ಬಿಡ್ತೀನಿ.
ಯಾರು ಜಗಳ ಆಡಬೇಡಿ, ಯಾರ ಮೇಲೂ ಅನುಮಾನ ಪಡಬೇಡಿ. ನನಗಿತ್ತೀಚೆಗೆ ಕೆಲವು ವಿಷಯಗಳು ಮರ್ತು ಹೋಗುತ್ತೆ. ಶಾರ್ವರಿಯವರು ಪೂಜೆಗೆ ಹಾರ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇದೇ ಹಾರ ಅಲ್ವಾ ಅಂತ ಕೇಳಕ್ಕೆ ಅವ್ರ ರೂಮಿಗೆ ತೊಗೊಂಡು ಹೋಗಿದ್ದೆ. ಅವ್ರು ಅಲ್ಲಿರ್ಲಿಲ್ಲ. ಆಮೇಲೆ ಕೇಳಿದ್ರಾಯ್ತು ಅಂತ ಅಲ್ಲೇ ಇಟ್ಟು ಮರ್ತು ಬಂದ್ಬಿಟ್ಟೆ ಅನ್ಸತ್ತೆ. ಎಷ್ಟು ಆರಾಮಾಗಿ ಹೇಳ್ತಿದ್ರಿ, ನಮ್ಮ ಅಜ್ಜಿ ಹಾರ ಅದು. ಅದಕ್ಕೆ ಯಾಕೆಷ್ಟು ಮರಿತಿದ್ದೀರ? ಇದು ಮುಖ್ಯವಾದ ಹಾರ, ಮರಿಬಾರ್ದಲ್ವಾ? ಎಲ್ರೂ ನನ್ಗೆ ಕ್ಷಮಿಸಿ. ನನಗೆ ಯಾಕೋ ನಿದ್ದೆನೂ ಸರಿ ಹೋಗಿರ್ಲಿಲ್ಲ. ಇನ್ಮೇಲೆ ಇಂಥ ವಿಷಯದಲ್ಲಿ ಹುಷಾರಾಗಿರ್ತೀನಿ. ದಯವಿಟ್ಟು ಕ್ಷಮಿಸಿ. ಅಮ್ಮ ನಿಜ ಹೇಳ್ತಿದ್ದೀರಾ? ತುಳಸಿಯವರೇ, ನೀವು ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡೋಣ ಅಲ್ವಾ? ಹೇಗೋ ಹಾರ ಸಿಕ್ತಲ್ಲ, ಪೂಜೆ ಮಾಡೋಣ. ಅಣ್ಣ, ಅಮ್ಮನ ಹಾರ ಕಾಣಿಸ್ತಿಲ್ಲ. ನನಗೆ ಈಗ ಅರ್ಥ ಆಯ್ತು. ಕೀ ಸಮರ್ಥ ಕೂತಿದ್ದ ಜಾಗದಲ್ಲಿ ತಾನೇ ಸಿಕ್ಕಿರಿದ್ದು, ಅಂದ್ರೆ ಅವನೇ ಎಗರಿಸಿರ್ತಾರೆ. ಅದನ್ನ ನಾನು ಎಲ್ಲೋ ನೋಡಿದ್ದೀನಲ್ಲ, ಅಮ್ಮನ ಕಬೋರ್ಡಲ್ಲಿ. ಶಾರ್ವರಿಯವರು ಪೂಜೆಗೆ ಹಾರ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇದೇ ಹಾರ ಅಲ್ವಾ ಅಂತ ಕೇಳಕ್ಕೆ ಅವ್ರ ರೂಮಿಗೆ ತೊಗೊಂಡು ಹೋಗಿದ್ದೆ. ಅವ್ರು ಅಲ್ಲಿರ್ಲಿಲ್ಲ. ಆಮೇಲೆ ಕೇಳಿದ್ರಾಯ್ತು ಅಂತ ಅಲ್ಲೇ ಇಟ್ಟು ಮರ್ತು ಬಂದ್ಬಿಟ್ಟೆ ಅನ್ಸತ್ತೆ. ಯಾಕೆ ತುಳಸಿಯವರೇ ಎದ್ದು ಕೂತ್ರಿ? ನಿದ್ದೆ ಬರ್ತಾ ಇಲ್ವಾ? ನಿಮ್ಗೂ ನಿದ್ದೆ ಬರ್ತಾ ಇಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ಎದ್ದು ಕೂತೆ. ಹಾರದ ವಿಷಯ ಯೋಚನೆ ಮಾಡ್ತಾ ಇದ್ದೀರಾ? ಹ್ಞೂ, ಅದೊಂದೇ ವಿಷಯ ಅಂತಲ್ಲ. ಮನೇಲಿ ಒಂದಲ್ಲ ಒಂದು ವಿಷಯ ನಡೀತಾನೆ ಇರುತ್ತೆ. ಯಾಕೆ ಹೀಗೆ ಅಂತ ಅರ್ಥ ಆಗಲ್ಲ. ಮನುಷ್ಯ ಖುಷಿಯಾಗಿರೋದಕ್ಕೆ ದುಡಿತಾನೆ, ಆದರೆ ಎಷ್ಟೇ ದುಡ್ಡಿದ್ರೂ ನೆಮ್ಮದಿನೇ ಇಲ್ಲ ಅನ್ನೋದಾದ್ರೆ ಇದೆಲ್ಲ ಯಾಕೆ ಬೇಕಿತ್ತು ಅಂತ ಅನ್ಸುತ್ತೆ ಅಲ್ವಾ? ಮಾಧವ್ ಅವರೇ, ನೆಮ್ಮದಿ ಅನ್ನೋದು ಹೊರಗೆಲ್ಲೂ ಸಿಕ್ಕಲ್ವಂತೆ. ಅದು ನಮ್ಮೊಳಗೆ ನಾವೇ ಕಂಡ್ಕೋಬೇಕು ಅಂತ ನನ್ನ ಬೆಸ್ಟ್ ಫ್ರೆಂಡ್ ಯಾವಾಗಲೂ ಹೇಳ್ತಿದ್ರು. ಯಾರು? ಅವರು ತುಂಬಾ ದೊಡ್ಡ ಅಡುಗೆ ಭಟ್ರು, ಮಾಧವ ಅಂತ. ಅಲ್ಲಿಗೆ ನೀವು ನನ್ನ ಒಂದೂ ಶೋನು ಬಿಡದೇ ನೋಡಿದ್ದೀರಾ ಅಂತ ಆಯ್ತು. ಇಲ್ಲ, ನಿಮ್ಮ ಶೋ ನೋಡುವಾಗಲೆಲ್ಲ ನಾನು ಒಂದು ಅನ್ಕೋತಾ ಇದ್ದೆ, ಜಗತ್ತಲ್ಲಿ ನೆಮ್ಮದಿಯಿಂದ ಇರೋ ವ್ಯಕ್ತಿ ಅಂದ್ರೆ ಅದು ನೀವು ಮಾತ್ರ ಇರಬೇಕು ಅಂತ. ಆದ್ರೆ ನಿಮ್ಮ ಪರಿಚಯ ಆದ್ಮೇಲೆ ಗೊತ್ತಾಯ್ತು, ನಿಮ್ಮ ನಗುವಿನ ಹಿಂದೆ ಇರೋದು ಖುಷಿ ಅಲ್ಲ, ನೋವು ಅಂತ. ನಾನು ಚಿಕ್ಕವನಾಗಿದ್ದಾಗ ನನಗೇನೇ ಬೇಜಾರಾದರೂ ನನ್ನ ಅಮ್ಮನ ಹತ್ರ ಹೇಳ್ಕೊತಾ ಇದ್ದೆ. ಅಮ್ಮ ಹೋದ್ಮೇಲೆ ಮಹೇಶ್ ಅಂತ ಹೇಳ್ಕೊತಾ ಇದ್ದೆ. ಆದರೆ ಅವನಿಗೆ ಹಾಗಾದ್ಮೇಲೆ ಒಂಟಿ ಆಗ್ಬಿಟ್ಟೆ ನಾನು. ಮತ್ತೆ ನನ್ನ ನೋವನ್ನೆಲ್ಲ ಹೇಳ್ಕೊಳಕ್ ಶುರು ಮಾಡಿದ್ದು ನಿಮ್ಮ ಹತ್ರನೇ. ನಿಮ್ಮ ಅಮ್ಮನ ಹತ್ರ ಹೇಗೆಲ್ಲ ಹಂಚ್ಕೋತಾ ಇದ್ರೋ ಹಾಗೆ ಎಲ್ಲಾನು ನನ್ನ ಹತ್ರ ಹಂಚ್ಕೊಳ್ಳಿ, ನಿಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ. ತುಳಸಿಯವರೇ, ದೇವರು ನನಗೆ ಎಷ್ಟೋ ವಿಷಯದಲ್ಲಿ ನೋವು ಕೊಟ್ಟ, ಆದರೆ ನೀವು ನನಗೆ ಸಿಗೋ ಹಾಗೆ ಮಾಡಿ ಆ ನೋವನ್ನೆಲ್ಲ ಮರೆಸ್ಬಿಟ್ಟ. ಹಸ್ತ ಫೌಂಡೇಶನ್ ಉಚಿತ ಕಣ್ಣಿನ ತಪಾಸಣಾ ಶಿಬಿರ. ನೀನು 1 ಪೈಸಾನೂ ಕೊಡಬೇಕಾಗಿಲ್ಲ. ಟ್ರೀಟ್ಮೆಂಟ್ ಆದ 1 ಗಂಟೆ ಒಳಗೆ ಮನೆಗೆ ವಾಪಸ್. ಏನ್ ಹೇಳ್ತಿದ್ದೀರಾ? ಹೌದು, ಆಪರೇಷನ್ ಆದ್ಮೇಲೆ ನಿನ್ನ ಕಣ್ಣು ಸೂಪರ್ ಆಗಿ ಕಾಣುತ್ತೆ. ಹಾಗಾದ್ರೆ ನಮ್ ಕಣ್ ಕಾಣಿಸುತ್ತಾ? ನಿಮ್ ಮುಖದಲ್ಲಿರೋ ಸುಕ್ಕು ನನಗ್ ಕಾಣಿಸುತ್ತಾ? ನ್ಯಾಯದವಿತ್ತು.
ನನ್ನ ಮುಖದ ಸುಕ್ಕ ಅಲ್ಲ, ನಿನ್ನ ಮುಖದಲ್ಲಿರೋ ಸುಕ್ಕು ಸೊಕ್ಕು ಎಲ್ಲ ಚೆನ್ನಾಗಿ ಕಾಣುತ್ತೆ. ಸೊಕ್ಕ ಯಾರಿಗ್ರಿ ಸೊಕ್ಕು? ಏನ್ ಅನ್ಕೊಂಡಿದ್ದೀರಿ ನನ್ನ? ಈಗೇನು ಕಣ್ಣು ಆಪರೇಷನ್ ಆಗಬೇಕೋ ಬೇಡವೋ? ಆಗಬೇಕು. ಇವ್ರ ಕಣ್ಣು ಸರಿ ಹೋಗಿ ಟಿವಿನಲ್ಲಿ ಕುಸ್ತಿ ನೋಡೋ ಥರ ಆಗಬೇಕು. ಕುಸ್ತಿ ಬೇಡಪ್ಪ, ಕುಸ್ತಿ ನೀ ನೋಡು. ಮೊದಲು ಇವ್ರ ಕಣ್ಣು ಸರಿ ಹೋದ ತಕ್ಷಣ ನೋಡು, ನಾನು ಡಿ ಬಾಸ್ ಫ್ಯಾನು, ಅವರು ಕಾಟೇರ ಸಿನಿಮಾ ನೋಡಬೇಕು. ಅತ್ತೆ ತಿಂಡಿ ಹಾಕಿ. ಕೇಳಿಸ್ಕೊಂಡೇನೆ ಅನ್ಸೂಯ? ಗಂಡ ತರೋ ಸಂಬಳದಲ್ಲಿ ಅರ್ಧ ಇವಳು ಕೊಡ್ಬೇಕಂತೆ. ಏನು ಸೊಸೆ ಬುದ್ದು, ನಿನ್ನ ಗಂಡ ಹುಟ್ತಾನೆ ದೊಡ್ಡವನಾಗಿ ಕೈ ತುಂಬಾ ಸಂಪಾದನೆ ಮಾಡ್ಕೊಂಡು ತರ್ತಾ ಇದ್ದ ಅನ್ಕೊಂಡ್ಯಾ? ಕೇಳಿಸ್ಕೋ, 22 ವರ್ಷ ದಿನಕ್ಕೆ 2 ಊಟ 2 ತಿಂಡಿ ಹಾಕಿ ಅವನನ್ನ ಸಾಕಿದ್ದೀನಿ, ವಿದ್ಯಾಭ್ಯಾಸ ಕೊಡ್ತಿದ್ದೀನಿ. ಇದನ್ನೆಲ್ಲ ಲೆಕ್ಕ ಹಾಕಿದ್ರೆ 21,48,075 ಪೈಸಾ ಆಗತ್ತೆ. ಪೈಸಾ ಹಾಳಾಗೋಗ್ಲಿ ಬಿಟ್ಬಿಡು, 75 ಪೈಸಾ. ಇನ್ನು ಉಳಿದಿದ್ದ ದುಡ್ಡನ್ನ ಸುಮ್ಮನೆ ಹಾಗೆ ಬಡ್ಡಿಗೆ ಬಿಟ್ಟಿದ್ರು ಇಷ್ಟೊತ್ತಿಗೆ 2 ಡಬ್ಬಲ್ ಆಗಿರೋದು. ಕನಿಷ್ಠ ಪಕ್ಷ 10% ಬಡ್ಡಿ ಇಟ್ಕೊಳ್ಳಮ್ಮ, 40,000 ರೂಪಾಯಿ ಆಗಿರೋದು. ನಿನ್ನ ಗಂಡ ಸಂಪಾದನೆ ಮಾಡ್ಕೊಂಡು ತರೋದು ಬರೀ 20,000 ರೂಪಾಯಿ. ಹಾಗಂದ್ರೆ ಹೇಗೆ ಅಭಿ? ನೀವಿಬ್ರು ಸಂತೋಷವಾಗಿರ್ಲಿ ಅಂತ ಬುಕ್ ಮಾಡಿದೆ, ನೀ ಹೀಗೆ ಹೇಳಿದ್ರೆ? ಸಾರಿ ಪಪ್ಪ, ಫ್ಯಾಮಿಲಿ ಅಂದರೆ ನಾನು ದೀಪಿಕಾ ಅಷ್ಟೇ ಅಲ್ಲ ಅಲ್ವಾ? ನನ್ನ ಬರ್ತ್ಡೇ ದಿನ ನಾನು ಒಬ್ರು ಮಿಸ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ಅಲ್ಲ ಅಭಿ, ಅವ್ರು ಅಷ್ಟು ಹೇಳ್ತಿದಾರಲ್ಲ, ದಯವಿಟ್ಟು ನೀವು ಈ ವಿಚಾರದಲ್ಲಿ ಇಂಟರ್ಫಿಯರ್ ಆಗಬೇಡಿ. ನನಗೆ ದೀಪಿಕಾ, ಅಣ್ಣ, ಅತ್ತಿಗೆ, ಚಿಕ್ಕಪ್ಪ, ಚಿಕ್ಕಮ್ಮ, ನಿಧಿ ಇವ್ರ ಜೊತೆಗಿರ್ಬೇಕು ಅನಿಸ್ತಿದೆ. ಆ ಎಮೋಷನ್ಸ್ ಏನಂತ ನಿಮಗೇನು ಗೊತ್ತು? ಅದು ಅರ್ಥ ಆಗತ್ತೆ ಅಭಿ, ಆದ್ರೆ ದೀಪಿಕಂಗೆ ಇದರಿಂದ ನೋವಾಗತ್ತಲ್ವಾ? ಯಾರು ಹೇಳಿದ್ದು? ನನ್ನ ಹೆಂಡತಿ ಏನು ಅಂತ ನನಗೆ ಗೊತ್ತಿಲ್ವಾ? ಇನ್ಫ್ಯಾಕ್ಟ್ ನಾನು ಸ್ವಿಟ್ಜರ್ಲ್ಯಾಂಡಿಗೆ ಹೋಗೋದು ಬೇಡ ಅಂತ ಹೇಳಿದೆ ಅಂತಾನೆ ಅವಳು ಖುಷಿಯಾಗಿರುತ್ತೆ. ನಿಜ ಅಮ್ಮ, ಮದ್ವೆ ಮರುದಿನನೇ ಸಿನಿಮಾಗೆ ಹೋಗೋಕೆ ಒಪ್ಲಿಲ್ಲ ದೀಪಿಕಾ. ಅಂಥದ್ರಲ್ಲಿ ನಮ್ಮೆಲ್ಲರನ್ನೂ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾಳಾ? ಖಂಡಿತ ಹೋಗಲ್ಲ. ಅಭಿಗೆ ನಮ್ಮ ಫ್ಯಾಮಿಲಿ ಜೊತೆ ಇರೋದಕ್ಕಿಂತ ಜಾಸ್ತಿ ಅಟ್ಯಾಚ್ಮೆಂಟ್ ದೀಪಿಕಂಗಿದೆ ಅಲ್ವಾ ದೀಪಿಕಾ? ಏನಪ್ಪ ಮಾಡೋದೀಗ? ನನ್ನ ಮಗಳು ಅವಳು ತೋಡಿದ ಹಳ್ಳಕ್ಕೆ ಅವಳೇ ಬೀಳ್ತಿದ್ದಾಳೆ. ದೀಪಿಕಾ, ನೀನೇನು ಮಾತೇ ಆಡ್ತಿಲ್ಲ. ನಿನಗೆ ಮನೇಲಿರೋದು ಇಷ್ಟನಾ ಅಥವಾ ಸ್ವಿಟ್ಜರ್ಲ್ಯಾಂಡಿಗೆ ಹೋಗೋದು ಇಷ್ಟನಾ? ಅವಳು ಸ್ವಿಟ್ಜರ್ಲ್ಯಾಂಡ್ ಹೋಗೋದೇ ಚೂಸ್ ಮಾಡ್ತಾಳೆ ಅಲ್ವಾ ದೀಪು? ಇಲ್ಲ ಡ್ಯಾಡ್, ನನಗೂ ನನ್ನ ಗಂಡನ ಜೊತೆಯಲ್ಲಿ ಅವ್ರ ಫ್ಯಾಮಿಲಿ ಜೊತೆಯಲ್ಲಿ ಇರೋದೇ ಇಷ್ಟ. ಎಲ್ಲಾನು ಬಿಟ್ಟು ಸ್ವಿಟ್ಜರ್ಲ್ಯಾಂಡ್ಗೆ ಹೋದ್ರು ಸ್ವರ್ಗಕ್ಕೆ ಹೋದ್ರು ಖುಷಿ ಇರಲ್ಲ ಡ್ಯಾಡ್. ಅಲ್ಲ ಮಗಳೇ, ನನಗೆ ಇವರೆಲ್ಲರ ಖುಷಿನೇ ಮುಖ್ಯ ಡ್ಯಾಡ್. ನೋಡಿ ಜನಾರ್ದನ್ ಅವರೇ,
ನಮ್ಮ ಅಬಿಗೆ ಅಪ್ರಂಜಿನೇ ಸಿಕ್ಕಿದಾಳೆ. ಈ ಬರ್ತ್ಡೇಗೆ ನಿನ್ನ ಗಂಡಂಗೆ ಈ ಮನೆಯಿಂದ ಒಂದು ದೊಡ್ಡ ಪ್ರಾಪರ್ಟಿ ಬರೋ ಥರ ಪ್ಲ್ಯಾನ್ ಮಾಡು. ಆ ನಂದಗಿರಿ ಸುಮತಿ ಎಸ್ಟೇಟ್ ಅಂತಿದೆಯಲ್ಲ, 120 acres, ಒಂದು 60 ಕೋಟಿ ಬಾಳತ್ತೆ. ಅದನ್ನು ಗಿಫ್ಟ್ ಆಗಿ ನಿನ್ನ ಗಂಡನ್ ಕೊಡೋ ಹಾಗೆ ಮಾಡ್ಕೊ. ವಾವ್, ಗುಡ್ ಐಡಿಯಾ ಡ್ಯಾಡ್. ಇವ್ರು ಎಲ್ಲ ಪ್ರಾಪರ್ಟಿನೂ ಒಂದೊಂದಾಗೆ ನಮ್ದು ಮಾಡ್ಕೋಬೇಕು. ಅದಕ್ಕೆ ಇದು ಮೊದಲನೇ ಹೆಜ್ಜೆ. ಇಲ್ಲಿರೋ ಎಲ್ರೂ ಬೀದಿ ಪಾಲ್ ಮಾಡಿ ನಾನು ನನ್ನ ಗಂಡ ಮಾತ್ರ ಈ ಮನೇಲಿ ಇರಬೇಕು. ಅದೆಲ್ಲ ಆಗತ್ತೆ. ಅದಕ್ಕೂ ಮುಂಚೆ ಈ ಎಸ್ಟೇಟ್ ಕಿತ್ಕೋ. ಯಾಕೆ ಅಂದರೆ ಅವ್ರಿಗೆಲ್ಲ ಆ ಎಸ್ಟೇಟ್ ಅಂದರೆ ಒಂದು ಇಮೋಷನ್. ಅದನ್ನು ಮೊದಲು ಕಿತ್ಕೊಂಡ್ಮೇಲೆ ಅದನ್ನು ಹೋಮ್ ಸ್ಟೇ ಕನ್ವರ್ಟ್ ಮಾಡು. ದಿನಕ್ಕೆ ಲಕ್ಷಾಂತರ ರೂಪಾಯಿ ದುಡಿಬೋದು. ನಂದಿಗಿರಿಲಿರೋ ಸುಮತಿ ಎಸ್ಟೇಟ್. ಏನ್ ಹೇಳ್ತಿದ್ಯಾ? ಐ ಯು ಮ್ಯಾಡ್? ಅಮ್ಮನ ಹೆಸರಿರೋ ಎಸ್ಟೇಟ್ ಅದು. ಅದನ್ನ ಯಾರು ಮುಟ್ಟೋ ಹಾಗಿಲ್ಲ. ಅದಕ್ಕೆ ನಾನು ಹೇಳ್ತಿರೋದು ಅಭಿ, ಅದು ನಿಮ್ಮಮ್ಮನ ಹೆಸರಲ್ಲಿರೋ ಎಸ್ಟೇಟು. ಈಗಾಗಲೇ ನಮ್ಮ ಫ್ಯಾಮಿಲಿ ಟ್ರೀಯಲ್ಲಿ ಆ ಸಮರ್ ಸಂಧ್ಯಾ ಹೆಸರು ಸೇರ್ಕೊಂಡಿದೆ. ಅವ್ರು ಮುಂದೊಂದಿನ ಆಸ್ತಿಯಲ್ಲಿ ಪಾಲ್ ಕೇಳೋರೆ. ಆಗ ಈ ಎಸ್ಟೇಟಲ್ಲೂ ಪಾಲ್ ಕೇಳಿದ್ರೆ ಏನ್ ಮಾಡ್ತೀಯಾ? ಏನ್ ಹೇಳ್ತಿದ್ಯಾ ದೀಪಿಕಾ? ಹೌದು ಅಭಿ, ನನಗೆ ತುಳಸಿ ಅಮ್ಮನ ಮೇಲೆ ಇರೋ ನಂಬಿಕೆ ಅವ್ರ ಮೇಲೆ ಇಲ್ಲ. ನಿಮ್ಗೆಲ್ಲ ಆ ಎಸ್ಟೇಟ್ ಎಷ್ಟು ಎಮೋಷನ್ ಅಂತ ನನಗೆ ಗೊತ್ತು. ಅವ್ರು ಬೇರೆ ಯಾವ್ದ್ರಲ್ಲಾದ್ರೂ ಪಾಲ್ ತಗೊಳ್ಳಿ, ನಾನು ಬೇಡ ಅನ್ನಲ್ಲ. ಆದ್ರೆ ನಿಮ್ಮಮ್ಮ ಸುಮತಿಯವರು ಅಷ್ಟು ಇಷ್ಟಪಟ್ಟು ಬೆಳೆಸಿರೋ ಆ ಎಸ್ಟೇಟಲ್ಲಿ ಅದು ಹೇಗೆ ಪಾಲ್ ಕೊಡ್ತೀಯಾ ಅಭಿ? ನೋ ವೇ ದೀಪಿಕಾ, ಅದ್ರಲ್ಲಿ ಪಾಲ್ ಕೊಡೋ ಚಾನ್ಸೇ ಇಲ್ಲ. ಆಗ ಹಾಗೆ ಹೇಳಕ್ಕಾಗಲ್ಲ ಅಭಿ, ಯಾಕೆಂದ್ರೆ ಅದು ನಿನ್ನ ಹೆಸರಲ್ಲಿ ಇಲ್ವಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ಇದು ಒಂದನ್ನ ನಿನ್ನ ಹೆಸರಿಗೆ ಮಾಡಿಸ್ಕೊ. ಆಗ ಇದು ಸಂಧ್ಯಾ ಸಮರ್ಥ ಪಾಲಾಗೋದನ್ನ ಖಂಡಿತ ತಪ್ಪಿಸ್ಬೋದು. ನೀನ್ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ದೀಪಿಕಾ. ನಾನು ಇದನ್ನ ಯೋಚನೆನೇ ಮಾಡಿರಲಿಲ್ಲ. ಅಮ್ಮನ ಎಸ್ಟೇಟ್ನ ಬೇರೆ ಯಾರು ಪಾಲಾಗೋದಕ್ಕೂ ನಾನು ಬಿಡಲ್ಲ. ನನ್ನ ಮಗಳಲ್ಲೂ ಸಿರಿ ಸಿರಿ ಸಿರಿ. ಅಮ್ಮ, ನನ್ಗೆ ಎಷ್ಟು ಸಲ ಹೇಳಿದ್ದೀನಿ ನಿಮ್ಗೆ ಆರಾಮಾಗಿರಿ ಅಂತ. ಕಿಚನಿಗೆ ಬರ್ಲಿಲ್ಲ ಅಂದ್ರೆ ನಿಮ್ಗೆ ಸಮಾಧಾನನೇ ಇರಲ್ಲ ಅನ್ಸುತ್ತೆ ಅಲ್ವಾ? ಏನು ಮಾಡದೆ ಇರೋದಕ್ಕೆ ಬೇಜಾರಾಗತ್ತೆ ದೀಪಿಕಾ. ಅಭಿ ಎದ್ನ ಇವತ್ತು ಅವ್ನು ಹುಡ್ತಪ್ಪ ಅಲ್ವಾ? ಹೌದಮ್ಮ, ನಾನು ಈಗ ನಿಮ್ಮ ಹತ್ರ ಅದ್ರ ಬಗ್ಗೆನೇ ಮಾತಾಡೋಣ ಅನ್ಕೊಂಡಿದ್ದೆ. ನೀವೀಗ ಕಾಫಿ ತಗೊಂಡು ಅಭಿ ಹತ್ರ ಹೋಗಿ ಅವನ ಬರ್ಡೇ ದಿನ ಅವ್ನ ಕಣ್ ಬಿಟ್ಟಿದ ತಕ್ಷಣ ನಿಮ್ಮ ಮುಖನೇ ಕಾಣ್ಬೇಕು. ನನ್ ಮುಖನ? ಅಯ್ಯೋ, ಅವ್ನು ಕೋಪ ಮಾಡ್ಕೋತಾನೆ. ಯಾಕೆ ಹಾಗೆ ಅನ್ಕೋತೀರಾ? ಅವತ್ತು ಚಿಕ್ಕ ಮಾವ ಅಭಿಗೆ ನಿಮ್ಮ ಮುಖ ನೋಡಿ ಹೇಳು ಅಂದಾಗ ಅವ್ನು ಸೈಲೆಂಟ್ ಆದ ತಾನೆ. ಅವನಿಗೆ ನಿಮ್ಮ ಇನ್ನೋಸೆನ್ಸ್ ಫೇಸ್ ನೋಡಿದ್ರೆ ಖಂಡಿತ ಸಮಾಧಾನ ಆಗತ್ತೆ. ಇಲ್ಲ ದೀಪಿಕಾ, ಇವತ್ತು ಅವ್ನು ಹುಡ್ತಬ್ಬ ಅಂದ್ರೆ ಅವ್ನು ನಿನ್ ಮುಖನೇ ನೋಡ್ಬೇಕು. ನೀನೇ ಹೋಗಿ ಕಾಫಿ ಕೊಡು ಪ್ಲೀಸ್ ಅಮ್ಮ. ನನಗೂ ನನ್ನ ಗಂಡ ಫಸ್ಟ್ ನಿಮ್ಮ ಮುಖನೇ ನೋಡಬೇಕು ಅನ್ನೋ ಆಸೆ. ನೀವು ಅವನ್ನ ಹೆತ್ತಿಲ್ದೇ ಇರ್ಬೋದು, ಆದರೆ ಅವ್ನು ಮದುವೆ ಮಾಡಿಸಿದ್ದೀರಾ, ಅವನಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀರಾ. ಈಗ ನೀವೇ ಅವನ ಅಮ್ಮ ಅಲ್ವಾ? ಅದಕ್ಕೆ ಅವ್ನು ಹೇಳ್ತಿದ್ದ ಹಾಗೆ ನಿಮ್ಮ ಮುಖ ನೋಡಬೇಕು ಅನ್ನೋದು ನನ್ನ ಆಸೆ ಅಮ್ಮ. ಪ್ಲೀಸ್ ಇಲ್ಲ ಅನ್ಬೇಡಿ. ಅಲ್ಲ ದೀಪಿಕಾ, ಅವನೇನಾದ್ರೂ ಕೋಪ ಮಾಡ್ಕೊಂಡ್ರೆ? ಹಾಗೆಲ್ಲ ಏನೂ ಆಗಲ್ಲ ಅಮ್ಮ. ಅಷ್ಟಕ್ಕೂ ಅವನು ಬೆಳಗ್ಗೆ ಎದ್ದು ಯಾರ್ದೋ ಮುಖ ನೋಡಿದ್ರೆ ಒಳ್ಳೇದಾಗುತ್ತೆ, ಇನ್ಯಾರ್ದೋ ಮುಖ ನೋಡಿದ್ರೆ ಕೆಟ್ಟದಾಗುತ್ತೆ ಅಂತ ನಂಬ್ತಾನೆ ಅನ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಆದರೂ ತುಂಬ ಯೋಚನೆ ಮಾಡಬೇಡಿ ಅಮ್ಮ. ನಿಮಗೆ ನಿಮ್ಮ ಮಗ ಹತ್ರ ಆಗಬೇಕು ತಾನೆ, ಅವನು ನಿಮ್ಮನ್ನ ಅಮ್ಮ ಅಂತ ಒಪ್ಕೋಬೇಕು ತಾನೆ.
ಅದಕ್ಕೋಸ್ಕರ ಈ ಥರ ಸಣ್ಣ ಪುಟ್ಟ ಅವಕಾಶ ಸಿಕ್ಕಾಗ ಕಳ್ಕೋಬಾರ್ದು ಅಮ್ಮ. ಪ್ಲೀಸ್ ಪ್ಲೀಸ್ ಹೋಗಿ ಅಮ್ಮ. ಆಯಿತು ದೀಪಿಕಾ, ನೀನು ಹೇಳ್ತಿದ್ಯಾ ಅಂದಮೇಲೆ ಸ್ಪೆಷಲ್ ಕಾಫಿನೇ ಮಾಡ್ಕೊಂಡು ತೊಗೊಂಡೋಗ್ತೀನಿ. ಅರೆ ಅಪ್ಪ ಇಲ್ಲೇ ಕೂತಿರೋ ಅಂತ ಹೇಳಿದ್ನಲ್ಲ, ಎಲ್ಲಿಗೆ ಹೋದ್ರು ಇವರು? ನಂಗೆ ಗೊತ್ತು, ನನ್ನ ಆಟ ಆಡಿಸ್ಬೇಕು ಅಂತ ಡೈರೆಕ್ಟಾಗಿ ಮನೆಗೆ ಹೋಗಿರ್ತಾರೆ.